ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯ ಸೇನಾನಿಗಳಿಗೆ ನನ್ನ ಶ್ರದ್ಧಾಪೂರ್ವಕ ನಮನಗಳು. ಆಗಮಿಸಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೆ, ನನ್ನ ನೆಚ್ಚಿನ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. ಬಹಳ ಸಂತೋಷದ ಸಂಗತಿ, ಕಾರ್ಗಿಲ್ ವಿಜಯೋತ್ಸವಕ್ಕೆ 10ನೇ ವರ್ಷ ಆದಾಗ 10ನೇ ವರ್ಷದ ಆಚರಣೆ ಮಾಡಬಾರ್ದು ಅಂತ ಬೇರೆ ಒಂದು ಸರ್ಕಾರ ಬಂದಿದ್ದು ಹೇಳ್ತು. ಸರ್ಕಾರಗಳು ಬದಲಾದಾಗ ಹೊಸ ಹೊಸ ನಿಯಮಗಳು ಬರ್ತವೆ. ಯಾಕೆ ಹಂಗೆ ಹೇಳ್ತು ಅಂತಂದರೆ, ಈ ಥರದ ಆಚರಣೆ ಮಾಡೋದರಿಂದ ರಾಷ್ಟ್ರಭಕ್ತಿ ಹೆಚ್ಚುತ್ತೆ, ಅಥವಾ ಅದನ್ನು ನೇರವಾಗಿ ಹೇಳದೆ ಹೋದರು ಆ ರಾಷ್ಟ್ರಭಕ್ತಿಯ ಕಾರಣಕ್ಕೋಸ್ಕರ ಯಾವುದೋ ಒಂದು ಪಕ್ಷಕ್ಕೋ ಒಂದು ವ್ಯಕ್ತಿಗೋ ಮತ್ತೊಬ್ಬರಿಗೋ ಲಾಭ ಆಗೋ ಸಾಧ್ಯತೆಗಳು ಬಹಳ ಇವೆ ಅಂತ ಆಲೋಚನೆ. ಅಲ್ಲಿಂದ ನಿಲ್ಲಿಸಬೇಕು ಅಂತ ಅಧಿಕೃತವಾಗಿ ಘೋಷಣೆ ಹೊರಟು. ಆಗ ನಾವು ನಿಶ್ಚಯ ಮಾಡಿದ್ವಿ, ನೀವು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡ್ತೀವಿ ನಾವು ಅಂತ. ನೀವಾಗೆ ಮಾಡಿದರೆ ನಾವು ತುಂಬ ತಂಟೆಗೆ ಹೋಗ್ತಿರಲಿಲ್ಲ, ಸುಮ್ಮನೆ ಹೇಳ್ಕೊಂಡು ಸುಮ್ಮನೆ ಆಗಿರ್ತಿದ್ವಿ. ನಿಲ್ಲಿಸಬೇಕು ಅಂದ್ರೆಲ್ಲ ಮಾಡ್ತೀವಿ ಅಂತ. ವ್ಯಾಪಕವಾದ ಕಾರ್ಗಿಲ್ ವಿಜಯೋತ್ಸವ ಹೇಗಾಯಿತು ಅಂತಂದರೆ, ನನಗೆ ಇವತ್ತು ಬಹಳ ಹೆಮ್ಮೆ ಇದೆ. ಕಾರ್ಗಿಲ್ ವಿಜಯೋತ್ಸವವನ್ನು ಇವತ್ತು ಕರ್ನಾಟಕದ ದೇಶದ ಮೂಲೆ ಮೂಲೆಗಳಲ್ಲಿ ಜನ ತಮ್ಮ ಮನೆಯ ಹಬ್ಬ ಅನ್ನುವಂತೆ ಸಂಭ್ರಮಿಸುವಂತೆ ಕಾರ್ಗಿಲ್ ವಿಜಯೋತ್ಸವದ ಆಚರಣೆ ಆಗ್ತಿರೋದು ಬಹಳ ಸಂತೋಷದ ಸಂಗತಿ ಅಂತ. ನಾವು ಕಳೆದ 2-3 ವರ್ಷಗಳಿಂದ ಎಷ್ಟು ಕಾರ್ಗಿಲ್ ವಿಜಯೋತ್ಸವ ಆಗ್ತಿದೆ ಅಂತಂದರೆ, ನಾವಿನ್ನು ಆಚರಿಸೋದು ಬೇಡ, ಸಮಾಜವೇ ಆಚರಣೆ ಮಾಡ್ತಿದೆ ಅಂತ ನಾವು ಸೈಲೆಂಟ್ ಆಗಿದ್ವಿ. ಆದರೆ ನಂಗೆ ಪ್ರತಿ ಜುಲೈ 26ಕ್ಕೆ ಎಲ್ಲಾದರೂ ಒಂದು ಕಡೆ ಹೋಗಿರಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹೀಗಾಗಿ ಆದರಣೀಯ ನಟ್ಟೋಜಿಯವರು ಕಾಲ್ ಮಾಡಿದಾಗ ನಂಗೆ ಭಾಳ ಸಂತೋಷ ಅನ್ನಿಸ್ತು. ತರುಣರೊಂದಿಗೆ ಇರಲಿಕ್ಕೆ ಸಾಧ್ಯ ಆಗತ್ತಲ್ಲ. ನನಗೂ ಮತ್ತು ನಿಮಗೂ ಹೆಚ್ಚು ಕಡಿಮೆ ಒಂದು ಜನ್ರೇಷನ್ ಗ್ಯಾಪ್ ಇದೆ. ಹೇಗಿದೆ ಪರಿಸ್ಥಿತಿ ಅಂತಂದರೆ, ನಾವೆಲ್ಲರೂ ನಿಮ್ಮ ವಯಸ್ಸಿನಲ್ಲಿದ್ದಾಗ, ಪ್ರಾಬಬಲಿ ನಾನು ಕಾಲೇಜ್ ಓದ್ತಿರಬೇಕಾದಾಗ 99ನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಯುದ್ಧ ಆಗಿದ್ದಿದ್ದು. ಈ ಯುದ್ಧದ ಪ್ರತಿ ವರದಿ ಪೇಪರ್ನಲ್ಲಿ ಬಂದಾಗ ಕಟ್ ಮಾಡಿಟ್ಟು ಒಂದು ಆಲ್ಬಮ್ ಮಾಡಿಟ್ಕೊಂಡಿದ್ದು ಈಗಲೂ ನನ್ನ ಹತ್ರ ಇದೆ. ಆಲ್ಬಮ್ ಏನಾಯಿತು ಹೇಗಾಯಿತು ಅನ್ನೋಂಥದ್ದು ಚೆನ್ನಾಗಿ ನೆನಪಿದೆ ನನಗೆ. ಕಾರ್ಗಿಲ್ ವಿಜಯೋತ್ಸವ ನಡೆಯುವಾಗ ವರ್ಲ್ಡ್ ಕಪ್ ನಡೀತಾ ಇತ್ತು, ನನಗೆ ಅದು ನೆನಪಿದೆ. ಆ ವರ್ಲ್ಡ್ ಕಪ್ ನಡೆಯುವಾಗ ಅನೇಕ ತರುಣರು ವರ್ಲ್ಡ್ ಕಪ್ನಲ್ಲಿ ಮಗ್ನವಾಗಿರುವಾಗ ಹೊಟ್ಟೆಲ್ ಬೆಂಕಿ ಹಾಕ್ದಂಗೆ ಆಗ್ತಿತ್ತು. ಎಲ್ಲ ವರ್ಲ್ಡ್ ಕಪ್ ನೋಡ್ತಾರಲ್ಲ, ಯಾರೂ ಕಾರ್ಗಿಲ್ ಬಗ್ಗೆ ಕಥೆ ಕೇಳಲ್ವಲ್ಲ ಅಂತ. ಆದರೆ ಯಾವಾಗ ವರ್ಲ್ಡ್ ಕಪ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಸೋತಾಗ ಸಂಭ್ರಮ ಪಟ್ಟೆ ನಾನು. ಯಾಕೆ ಅಂದರೆ, ಜನರಿಗೆ ವರ್ಲ್ಡ್ ಕಪ್ಪಲ್ಲಿ ಆಸಕ್ತಿ ಕಡಿಮೆ, ಕಾರ್ಗಿಲ್ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಇಂಡಿಯಾ ಸೋತೋಯ್ತಲ್ಲ, ಆ ಸೀರೀಸ್ನಲ್ಲಿ ಇನ್ನು ಇಂಡಿಯಾ ಇಲ್ವಲ್ಲ ಅಂತ ಗೊತ್ತಾದಾಗ ಕಾರ್ಗಿಲ್ ಕಡೆಗೆ ಶಿಫ್ಟ್ ಆದರು. ಕಾರ್ಗಿಲ್ ಕಡೆಗೆ ಶಿಫ್ಟ್ ಆದ ನಂತರ ಕಾರ್ಗಿಲ್ನ ಸಂಗತಿಗಳ ಚರ್ಚೆ ಹೆಂಗಾಯಿತು ಅಂತಂದರೆ, ನೀವು ನಂಬಲ್ಲ ಮಿತ್ರರೇ, ನೀವೆಲ್ಲ ಇನ್ನೂ ಈಗ ತಾನೇ ಕಾಲೇಜಿಗೆ ಬಂದಿದ್ದೀರಿ. ನಾವು ಕಾಲೇಜ್ನಲ್ಲಿ ಓದುವಾಗ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಪ್ರತಿಯೊಬ್ಬ ತರುಣನೂ ಕೂಡ ಸೈನಿಕನಿಗಾಗಿ ನಾನೇನಾದರೂ ಮಾಡಬೇಕು ಎನ್ನಿಸುವಷ್ಟರ ಮಟ್ಟಿಗೆ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಇಬ್ಬರು 3 ಜನ ಕಷ್ಟ ಕಾಲದಲ್ಲಿ ಮಾತ್ರ ನೆನಪಾಗ್ತಾರಂತೆ. ಮೊದಲನೇದು, ಸಂಕಟ ಬಂದಾಗ, ಕಷ್ಟ ಬಂದರೆ ಮಾತ್ರ ದೇವರು, ಹೌದು ತಾನೆ. ಎರಡನೇದು, ಆರೋಗ್ಯ ಸರಿ ಇಲ್ಲದೆ ಹೋದಾಗ ಮಾತ್ರ ಇದ್ದಾಗೇನಾದರೂ ಹೋಗ್ತೀವ, ಹೋಗಿ ಹಾಯ್ ಸರ್ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವೇನು? ಏನೂ ಇಲ್ಲ. ನನ್ನ ಹೆಲ್ತ್ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಡಾಕ್ಟರ್. ಮೂರನೇದು ವ್ಯಕ್ತಿ ಇದ್ದಾರೆ, ದೇಶಕ್ಕೆ ಸಂಕಟ ಬಂದಾಗ ಮಾತ್ರ ಸೈನಿಕನ ನೆನಪಾಗೋದು, ಇಲ್ಲದೆ ಹೋದರೆ ನೆನಪಿಸ್ಕೊಳ್ಳಲ್ಲ. ಆದರೆ ಕಾರ್ಗಿಲ್ ನಂತರ ಏನು ಮ್ಯಾಜಿಕ್ ಆಯಿತು ಅಂತಂದರೆ, ದೇಶಕ್ಕೆ ಸಂಕಟ ಬರಬೇಕು ಅಂತಾನೇ ಇಲ್ಲ, ಈ ದೇಶ ಪ್ರತಿ ಕ್ಷಣವೂ ಕೂಡ ಸೈನಿಕನನ್ನು ನೆನಪಿಸ್ಕೊಳ್ಳುತ್ತೆ ಅನ್ನೋಂಥ ವಾತಾವರಣ ಕಾರ್ಗಿಲ್ ನಂತರ ನಿರ್ಮಾಣ ಆಯಿತು. ನನಗೆ ಇವತ್ತು ಭಾಳ ಸಂತೋಷ. ಯಾಕೆ ಅಂದರೆ, ನಾನಿವತ್ತು ಪುತ್ತೂರಿನಲ್ಲಿ, ನಂಗೆ ಗೊತ್ತಿರಲಿಲ್ಲ, ಈಗ ಬಂದಿದ್ದರಿಂದಾಗಿ ಗೊತ್ತಾಯಿತು, ಪುತ್ತೂರಿನಲ್ಲಿ 24/7 ಕಾರ್ಗಿಲ್ನ ಸ್ಮರಣೆಗೋಸ್ಕರ ಒಂದು ಜ್ಯೋತಿ ನಿರಂತರವಾಗಿ ಉರಿಯುತ್ತೆ ಅಂತ ಕೇಳಿದಾಗ ಭಾಳ ಹೆಮ್ಮೆ ಅನ್ನಿಸ್ತಿದೆ. ಈ ಥರದ 3 ಜ್ಯೋತಿಗಳನ್ನು ನೋಡಿದ್ದೀನಿ. ಒಂದು ಅಂಡಮಾನ್ ನಿಕೋಬಾರ್ನಲ್ಲಿ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೋಸ್ಕರ 24/7 ಜ್ಯೋತಿ ಇದೆ. ಎರಡನೇ ಜ್ಯೋತಿ ನಾನು ನೋಡಿರುವಂಥದ್ದು ಅದು ದೆಹಲಿಯ ಇಂಡಿಯಾ ಗೇಟ್ನಲ್ಲಿ, ಅಲ್ಲಿ ನಿರಂತರವಾಗಿ ಈ ದೇಶದ ಸೈನಿಕರಿಗೆ ಸಮರ್ಪಣೆಯಾಗಿರುವಂಥ ಜ್ಯೋತಿ ಇದೆ. ಅದು ಬಿಟ್ಟರೆ ಮೂರನೇದು ಇಲ್ಲಿನ ಜ್ಯೋತಿಯನ್ನು ನೋಡ್ತಾ ಇರೋದು ಬಹಳ ಹೆಮ್ಮೆ ಅನಿಸುತ್ತೆ ನನಗೆ. 24/7 ಅದು ಉರಿಯುತ್ತೆ. ಆದರೆ ಇವತ್ತು
26/7 ನೆನಪಿರಲಿ. ಅದು 26/7 ಉರಿತಾ ಇದೆ ಅಂತ. 2 ಗಂಟೆ ಜಾಸ್ತಿ ಸೈನಿಕರಿಗೋಸ್ಕರ ಕೊಡುವ ಸಮಯ ಯಾವತ್ತು ನಮಗೆ 2 ಗಂಟೆ ಹೆಚ್ಚು ಅವಧಿಯಾಗಿ ಸಿಗುತ್ತೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಕೇಳಿಕೊಂಡೆ ಸಮಯ ಎಷ್ಟಿದೆ ನನಗೆ ಅಂತ. ನಾನು ಒಟ್ಟಾರೆ ಕಾರ್ಗಿಲ್ ಸಿನಾರಿಯೋ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಕೇಳಿದ ಮೇಲೆ ಒಂದ್ಸಲ ಕಾರ್ಗಿಲ್ ಯಾಕಷ್ಟು ವಿಶಿಷ್ಟ ಅಂತ ಅನ್ನೋದು ಗೊತ್ತಾಗುತ್ತೆ ಅಂತ. ಕಾರ್ಗಿಲ್ ಅನ್ನೋದು ಜಮ್ಮು ಕಾಶ್ಮೀರದ ಒಂದು ಭಾಗ. ಲದಾಖ್, ಜಮ್ಮು ಕಾಶ್ಮೀರ 3 ಪಾರ್ಟ್ ಇದೆ. ನೀವೆಲ್ಲ ವಾಪಸ್ ಹೋದ ನಂತರ ಮ್ಯಾಪನ್ನು ಒಂದ್ಸಲ ನೋಡಿ. ಜಮ್ಮು ಕಾಶ್ಮೀರ ಟೋಟಲಿ 3 ಪಾರ್ಟ್. ಒಂದು ಜಮ್ಮು, ಹಿಂದೂಗಳೇ ಜಾಸ್ತಿ. 2ನೇದು ಕಾಶ್ಮೀರ, ಮುಸಲ್ಮಾನರೇ ಜಾಸ್ತಿ. 3ನೇದು ಲದಾಖ್, ಬುದ್ಧನ ಅನುಯಾಯಿಗಳು ಜಾಸ್ತಿ. 3 ವಿಚಿತ್ರವಾಗಿರುವಂಥ ಪ್ರದೇಶಗಳು. ಭಯೋತ್ಪಾದಕರು ಕಳೆದ ಅನೇಕ ವರ್ಷಗಳಿಂದ ಪ್ರಯತ್ನ ಪಟ್ಟ ನಂತರವೂ ಕೂಡ ಅವರು ಕಾಶ್ಮೀರದ ರಜೌರಿ, ಪೂಂಚ್, ಗಂದರ್ಬಾಲ್, ಅನಂತ್ನಾಗ್, ಶ್ರೀನಗರ ಈ ಒಂದು 5-6 ಜಿಲ್ಲೆ ಬಿಟ್ಟರೆ ಅದರ ಆಚೆಗೆ ಬರಲಿಕ್ಕಾಗಿಲ್ಲ. ಯಾಕೆ ಭಯೋತ್ಪಾದಕರು ಭಾರತದಲ್ಲಿ ಹೆಚ್ಚಾದರೂ? ಅದಕ್ಕೂ ಕಾರಣ ಇದೆ. ಈ ದೇಶವನ್ನು 1947ರಲ್ಲಿ ಡಿವೈಡ್ ಮಾಡಲಾಯಿತು, 2 ಪೀಸ್ ಮಾಡಲಾಯಿತು, ಹಿಂದೂಸ್ತಾನ ಮತ್ತು ಪಾಕಿಸ್ತಾನ. ಪಾಕಿಸ್ತಾನ ವಾಸ್ ಅಗೇನ್ 2 ಪೀಸ್. ಒಂದು ಈಸ್ಟ್ ಪಾಕಿಸ್ತಾನ, ಮತ್ತೊಂದು ವೆಸ್ಟ್ ಪಾಕಿಸ್ತಾನ. ಇವೆರಡಕ್ಕೂ ಕನೆಕ್ಷನ್ನೇ ಇರಲಿಲ್ಲ. ಬ್ರಿಟಿಷರು ಹೆಂಗಿದ್ರು ನೋಡಿ. ಈ ಕಡೆಗೊಂದು ಪಾಕಿಸ್ತಾನ ಇಟ್ಟಿದ್ರು, ಈ ಕಡೆಗೊಂದು ಪಾಕಿಸ್ತಾನ ಇಟ್ಟಿದ್ರು. ಇದರ ಮಧ್ಯೆ ವಿಶಾಲವಾಗಿರುವ ಭಾರತ. ಇವೆರಡರ ನಡುವೆ ಒಂದು ಜಾಗವನ್ನು ಕೊರಿಲಿಕ್ಕೆ ನಿರಂತರವಾಗಿ ಪಾಕಿಸ್ತಾನಿಯರು ಟ್ರೈ ಮಾಡಲಿ ಅನ್ನೋದು ಅವರ ಆಲೋಚನೆ ಆಗಿತ್ತು. 1947ನಲ್ಲಿ ಕಾಶ್ಮೀರದ ಭಾಗ ತಮಗೆ ಬೇಕು, ಕಾಶ್ಮೀರ ತಮಗೆ ಬೇಕು ಅಂತ ಪಾಕಿಸ್ತಾನಿಯರು ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡುವಾಗ ಭಾರತದ ಜೊತೆಗೇ ಇದ್ದಂಥ ಅನೇಕ ಮುಸಲ್ಮಾನರು ಪಾಕಿಸ್ತಾನದ ಪರವಾಗಿ ತಿರ್ಕೊಂಡಿದ್ದರ ಪರಿಣಾಮವಾಗಿ ನಾವು ಅನಿವಾರ್ಯವಾಗಿ ಯುದ್ಧಕ್ಕಿಳಿಬೇಕಾಯಿತು. ಯುದ್ಧ ಹೆಂಗೆ ನಡೀತು ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದ ಯುದ್ಧದಲ್ಲಿ ಭಾರತದ ಸೈನಿಕರು ಪಾಕಿಸ್ತಾನಿಯರನ್ನು ಸರಿಯಾಗಿ ಬಡಿದ್ರು. ನಾವು ಎಲ್ಲಿವರೆಗೂ ಹೋಗಿದ್ವಿ ಅಂತಂದರೆ ಲಾಹೋರ್ವರೆಗೂ ವಶಪಡಿಸ್ಕೊಂಡು ಬಿಟ್ಟಿದ್ವಿ. ಪಾಕಿಸ್ತಾನಿಯರು ಕಾಶ್ಮೀರದ ಒಳಗೆ ಬಂದಿರಬೇಕಾದ್ರೆ ನಾವು ಮತ್ತೊಂದು ದಿಕ್ಕಿನಿಂದ ಲಾಹೋರ್ವರೆಗೂ ಹೋಗಿ ಇಲ್ಲಿವರೆಗೂ ನಮ್ಮ ಪ್ರದೇಶ ಅಂತ ಹೇಳಲಿಕ್ಕೆ ನಿಂತುಬಿಟ್ಟಿದ್ವಿ. ಸ್ವಲ್ಪ ಎಡವಟ್ ಮಾಡ್ಕೊಂಡ್ವಿ. ಈ ದೇಶದ ಮೊದಲ ಪ್ರಧಾನಿ ನೆಹರು ಏನು ಮಾಡಿದ್ರು, ವಿಶ್ವಸಂಸ್ಥೆಗೆ ಹೋದ್ರು, ನಮ್ಮಿಬ್ಬರ ನಡುವೆ ಪ್ರಾಬ್ಲಮ್ಮನ್ನು ನೀವು ಸಾಲ್ವ್ ಮಾಡ್ತೀರಾ ಅಂತ. ದಮ್ಮು ನಮ್ಮ ಹತ್ರ ಇತ್ತು, ತಾಕತ್ ನಮ್ಮ ಹತ್ರ ಇತ್ತು, ಲಾಹೋರ್ವರೆಗೂ ಹೋಗಿ ಆಗಿತ್ತು. ನೀವು ಇದನ್ನು ಬಿಡಬೇಡಿ, ನಾವು ಲಾಹೋರ್ ಬಿಡಲ್ಲ ಅಂತ ಕೂತಿದ್ದಿದ್ರೆ ಪಾಕಿಸ್ತಾನ ಬಾಯಿ ಬಡ್ಕೊಂಡು ಕಾಶ್ಮೀರ ಬಿಟ್ಟು ಲಾಹೋರ್ ಕೊಡಿ ಅಂತ ಕೇಳಿರ್ತಿತ್ತು. ನಾವು ಹೋಗಿ ಯಾವಾಗ ವಿಶ್ವಸಂಸ್ಥೆ ಮುಂದೆ ಕೂತೋ, ವಿಶ್ವಸಂಸ್ಥೆ ಕಂಡೀಷನ್ ಆಗ್ತು. ಕಂಡೀಷನ್ ಏನು ಅಂತಂದರೆ, ನಿಮ್ಮ ಜಾಗ ನೀವು ಬಿಡಿ, ಅವ್ರ ಜಾಗ ಅವ್ರು ಬಿಡಲಿ, ಇಬ್ಬರು ಬಿಟ್ಟು ಕ್ಲಿಯರ್ ಆದ ನಂತರ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ, ಆಮೇಲೆ ಒಂದು ಪ್ಲೆಬಿಸೈಟ್ ಮಾಡೋಣ, ಜನಮತಗಣನೆ ಮಾಡೋಣ, ಜನ ಎಲ್ಲಿಗೆ ಹೋಗಬೇಕು ಅಂತ ಆ ಜಾಗ ಕೊಡೋಣ ಅಂತ. ನಾವು ತಕ್ಷಣ ಅವ್ರು ಹೇಳಿದ ಮಾತನ್ನು ಪಾಲನೆ ಮಾಡಿ ಲಾಹೋರ್ ಕಡೆಯಿಂದ ಬಿಟ್ಟು ಬಂದ್ವಿ. ಆದರೆ ಪಾಕಿಸ್ತಾನ ಯಾವತ್ತೂ ಬಿಟ್ಟೇ ಹೋಗಲಿಲ್ಲ. ನಾವು ಗಳಿಸಿದ್ದನ್ನು ಬಿಟ್ವಿ, ಅವ್ರು ಗಳಿಸಿದ್ದನ್ನು ಅವ್ರು ಉಳಿಸ್ಕೊಂಡ್ಬಿಟ್ರು. ಹೀಗಾಗಿ ಇವತ್ತಿನವರೆಗೂ ಕಾಶ್ಮೀರದ 3ನೇ ಒಂದು ಭಾಗ ನಮ್ಮ ಕೈನಲ್ಲಿಲ್ಲ. ಯುದ್ಧ ಗೆದ್ದಿದ್ದು ನಾವು, ಆದರೆ ಒಪ್ಪಂದದಲ್ಲಿ ಸೋತಿದ್ದು ನಾವು. ಸೈನಿಕ ಯುದ್ಧ ಗೆದ್ದ, ರಾಜಕಾರಣಿ ಗೆದ್ದ ನಂತರ ಸೋತ. ಆದರೆ ಪಾಕಿಸ್ತಾನಕ್ಕೆ ಗೊತ್ತಾಯಿತು, ಭಾರತದ ಜೊತೆ ಯುದ್ಧ ಮಾಡಲಿಕ್ಕೆ ನನ್ನ ಲಾಯಕ್ಕಲ್ಲ ಅಂತ. ಆದರೆ 1962ನಲ್ಲಿ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಿತು. ಚೀನಾ ಅಟ್ಯಾಕ್ ಮಾಡಿ ಏನು ಮಾಡ್ತು, ನನ್ನ ದೇಶದ ಸೈನಿಕರನ್ನು ಕೆಟ್ಟದಾಗಿ ಬಡಿತು. ಸೋತಿದ್ದು ಸೈನಿಕ ಅಲ್ಲ, ಮತ್ತೆ ಈ ದೇಶದ ರಾಜಕಾರಣಿ. ಸೈನಿಕರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಲ್ಲ. ಸೈನಿಕ ಯುದ್ಧ ಭೂಮಿಗೆ ಹೋದ, ಯುದ್ಧ ಭೂಮಿಯಲ್ಲಿ ಸೋಲಬೇಕಾದ ಸ್ಥಿತಿ ಬಂತು. 1962ನಲ್ಲಿ ಹ್ಯುಮಿಲಿಯೇಟಿಂಗ್ ಡಿಫೀಟನ್ನು ಭಾರತ ಅನುಭವಿಸಿತು. ಆದರೆ ನಮ್ಮ ಸೈನಿಕ ಕಾಯ್ತಾ ಇದ್ದ, ಇದಕ್ಕೊಂದು ಸರಿಯಾದ ಜವಾಬು ಕೊಡಬೇಕು ಅಂತ. ಯಾರು ಸರಿಯಾದ್ರೂ ಸಿಗಬೇಕಲ್ಲ ಬಡಿಸ್ಕೊಳ್ಳಿಕ್ಕೆ. ಪಾಕಿಸ್ತಾನ ಅಂದ್ಕೊಳ್ತು, ಹೇಗಿದ್ದರೂ ಭಾರತೀಯ ಸೈನಿಕ ಸೋತಿರೋದ್ರಿಂದ, ಹ್ಯುಮಿಲಿಯೇಟಿಂಗ್ ಡಿಫೀಟ್ ಅನುಭವಿಸಿರೋದ್ರಿಂದ ಈಗ ಒಂದು ಯುದ್ಧ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಅಂತ 1965ಯಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತು. ಪಾಕಿಸ್ತಾನನೇ ಮಾಡ್ತು. ನನ್ನ ಸೈನಿಕ ಕಾಯ್ತಾ ಇದ್ನಲ್ಲ, ಯಾರಿಗಾದರೂ ಬಡಿಬೇಕು ಅಂತ, ಅವರಾಗೇ ಬಂದರು ಬಡಿಸ್ಕೊಳ್ತೀನಿ ಅಂತ. ಹೇಗೆ ಬಡಿದ್ರು ಭಾರತೀಯ ಸೈನಿಕರು 1965ನಲ್ಲಿ ಅಂತಂದರೆ, ಪಾಕಿಸ್ತಾನ ತಲೆ ಎತ್ತಲಿಕ್ಕಾಗದೇ ಇರೋ ಥರ ಬಡಿದು ಪಾಕಿಸ್ತಾನವನ್ನು ಕಳಿಸಿದ್ರು. ಈಗ ಪಾಕಿಸ್ತಾನ ಸ್ವಲ್ಪ ಕನ್ಫರ್ಮ್ ಆಯ್ತು, ಅದಕ್ಕೆ ಇನ್ನು ಮುಂದೆ ಭಾರತದ ಕಡೆ ತಲೆ ಹಾಕಿ ಮಲಗಬಾರದು ಅಂತ. ಆದರೆ ನಿಲ್ಲಿಲ್ಲ. 1971ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆವತ್ತಿನ ಇಂದಿರಾ ಗಾಂಧಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಜೊತೆಗೆ ಮಾತನಾಡಿ, ಆಕೆ ಏನು ಮಾಡಿದರು, ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಎರಡರ ಕಡೆಯಿಂದ ನಮ್ಗೆ ಪ್ರಾಬ್ಲಮ್ ಬರ್ತಿದೆ, ಬೆಟರ್ ನಾವು ಎರಡನ್ನೂ ಸೆಪ್ರೇಟ್ ಮಾಡಲಿಕ್ಕೆ ಏನಾದರೂ ಮಾಡಬೇಕು ಅಂತ ಪಾಕಿಸ್ತಾನದ ಕಿರುಕುಳವನ್ನು ತಾಳಲಾಗದೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ವಿ.
ಹೆಮ್ಮೆ ಪಡಬೇಕು ಪ್ರತಿಯೊಬ್ಬ ತರುಣನು. ಯಾವನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲಿ ಹೇಳಿದರೆ ಅವನಿಗೆ ನೆನಪಿಸಬೇಕು ನೀವು ಇದನ್ನು. ಏನು ಗೊತ್ತೇನು, ಜಗತ್ತಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಥವಾ ಇವತ್ತಿನವರೆಗಿನ ರೆಕಾರ್ಡು 93,000 ಶತ್ರು ಸೈನಿಕರನ್ನು ತಾವು ತಮ್ಮ ವಶಕ್ಕೆ ತೆಗೆದುಕೊಂಡು ಒತ್ತೆಯಾಳುಗಳಾಗಿ ಇಟ್ಕೊಂಡಿರುವಂಥ ಏಕೈಕ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ. ಪಾಕಿಸ್ತಾನದ 93,000 ಸೈನಿಕರನ್ನು ಒತ್ತೆಯಾಳುಗಳಲ್ಲಿ ಇಟ್ಕೊಂಡಿದ್ವಿ. 93,000. ಇದುವರೆಗೂ ಜಗತ್ತಿನ ಹಿಸ್ಟ್ರಿಯಲ್ಲಿ ಇಂಥದ್ದು ಮತ್ತೊಂದು ನಡೆದಿಲ್ಲ. ಇಮ್ಯಾಜಿನ್ ಮಾಡಿ, 93,000 ಸೈನಿಕರು ನಮ್ಮ ಹತ್ರ ಇದ್ದಾರೆ. ಪಾಕಿಸ್ತಾನದ ಹತ್ರ ಉಳ್ಕೊಂಡಿರೋದೇ ಇನ್ನು ಕೆಲವು ಲಕ್ಷ ಸೈನಿಕರು ಇದ್ದಿರ್ಬೋದು. ಸೊ ಅಷ್ಟು ಸೈನಿಕರು ನಮ್ಮ ಹತ್ರ ಒತ್ತೆಯಾಳುಗಳಾಗಿದ್ದಾರೆ. ಇದನ್ನ ಇಟ್ಕೊಂಡು ಪಾಕಿಸ್ತಾನದ ಹತ್ರ ಏನು ಬೇಕಿದ್ರೂ ತಗೋಬೋದಿತ್ತು. ನೀವು ಕಾಶ್ಮೀರವನ್ನು ಬಿಟ್ಟು ಹೋಗಿ ಅಂತ ಹೇಳ್ಬೋದಿತ್ತು, ಮತ್ತೆ ಏನು ಬೇಕಿದ್ರೂ ಮಾಡ್ಬೋದಿತ್ತು. ಆದರೆ ಇಂಟರ್ನ್ಯಾಷನಲ್ ಪ್ರೆಷರ್ ಹೆಂಗಿತ್ತು ಅಂತಂದರೆ 93,000 ಸೈನಿಕರನ್ನು ಬಿಟ್ಟುಕೊಟ್ಟು ನಾವು ಇನ್ನು ಮುಂದೆ ಏನು ತೊಂದರೆ ಕೊಡಬೇಡಿ ಅಂದ್ವಿ. ಪಾಕಿಸ್ತಾನಕ್ಕೆ ಕನ್ಫರ್ಮ್ ಆಯಿತು, ಇನ್ನು ಮುಂದೆ ಭಾರತದ ಮೇಲೆ ಯುದ್ಧ ಮಾಡೋದಿರಲಿ, ಯುದ್ಧದ ಆಲೋಚನೆಯನ್ನು ಮಾಡಬಾರ್ದು ಅಂತ. ಆಗ ಅವ್ರು ಏನು ಮಾಡಿದರು, ಈ ದೇಶದ ತರುಣರನ್ನು ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಅವ್ರು ಬ್ರೈನ್ ವಾಶ್ ಮಾಡೋದು, ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಭಾರತದೊಳಗೆ ವಾಪಸ್ ತಳ್ಳಿ ಭಯೋತ್ಪಾದನಾ ಕೃತ್ಯಗಳನ್ನು ಶುರು ಮಾಡಿದರು. ಇಂಡಿಯಾನ ಒಂದು ಫೈಟಲ್ಲಿ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ದೇಶದ ಮೂಲೆ ಮೂಲೆಗಳಲ್ಲಿ ಇಂಡಿಯಾ ಬ್ಲೀಡ್ ಆಗೋ ಥರ ಮಾಡಬೇಕು, ಆ ಥರದ ತರುಣರನ್ನು ಸೃಷ್ಟಿ ಮಾಡಬೇಕು ಅಂತ ಬ್ರೈನ್ ವಾಷಿಂಗ್ ಶುರುವಾಯಿತು. ಇದನ್ನು ಭಯೋತ್ಪಾದನೆ ಅಂತ ಕರೆದ್ವಿ, ಇನ್ಸರ್ಜೆನ್ಸಿ ಅಂತ ಕರೆದ್ವಿ. ಆದರೆ ಈ ಇನ್ಸರ್ಜೆನ್ಸಿಯಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಎಷ್ಟರ ಮಟ್ಟಿಗೆ ಹಾಳಾಯಿತು ಅಂತಂದರೆ, ಒಂದೇ ದೇಶದ 2 ತುಣುಕುಗಳು ಒಬ್ಬರ ನಡುವೆ ಒಬ್ಬರ ಜೊತೆ ಕಿತ್ತಾಡುವಂಥ ಹಂತಕ್ಕೆ ಬಂತಲ್ಲ. ಇದನ್ನು ಸೆಟ್ ಮಾಡೋರು ಯಾರು ಅಂತಂದಾಗ ಈ ದೇಶಕ್ಕೊಬ್ಬ ಪ್ರಧಾನಿ ಬಂದಿದ್ದರು, ಕವಿ ಹೃದಯದ ಅಟಲ್ ಬಿಹಾರಿ ವಾಜಪೇಯಿ. ಇವ ಸಚ್ ಎ ಜೆಂಟಲ್ಮ್ಯಾನ್. ಯಾರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿನ ದ್ವೇಷ ಮಾಡ್ತಿರ್ಲಿಲ್ಲ. ವಿರೋಧ ಪಕ್ಷದವರು ಕೂಡ ಹೇಳ್ತಿದ್ರು, ಕೆಟ್ಟ ಪಾರ್ಟಿಯಲ್ಲಿರೋ ಒಳ್ಳೆ ಮನುಷ್ಯ ಅಂತ ಹೇಳ್ತಿದ್ರು ಅವ್ರಿಗೆ. ವಿರೋಧ ಪಕ್ಷದವ್ರು ಹೇಳ್ತಿದ್ದು ಅಷ್ಟು ಒಳ್ಳೆ ಮನುಷ್ಯ ಆತ. ಹೀಗಾಗಿ ಎಲ್ಲರ ಮೇಲೂ ಒಂದು ಕಣ್ಣೇನಿತ್ತು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನವನ್ನು ಕನ್ವಿನ್ಸ್ ಮಾಡಬಲ್ಲರು ಅಂತ. ಅವರಿಗೂ ಅದೊಂದು ಭರವಸೆ ಇತ್ತು, ಕನ್ವಿನ್ಸ್ ಮಾಡ್ತೀನಿ ಅಂತ. ಕನ್ವಿನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನದಲ್ಲಿ ನವಾಜ್ ಶರೀಫ್ ಆಗಿ ಪ್ರಧಾನಮಂತ್ರಿ. ನವಾಜ್ ಶರೀಫ್ ಜೊತೆ ಮಾತನಾಡಿ ಇಬ್ಬರಿಗೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಮನಸ್ಸಿತ್ತು. ಇಬ್ಬರು ಸೇರಿ ಡಿಸೈಡ್ ಮಾಡಿದ್ರು, ಈ ದೇಶದ ಪ್ರಧಾನಮಂತ್ರಿ ನವಾಜ್ ಶರೀಫರನ್ನು ಹೋಗಿ ಪಾಕಿಸ್ತಾನದಲ್ಲಿ ತಬ್ಬಿಕೊಂಡ್ರು, ಎಲ್ಲ ಒಪ್ಪಂದಗಳಿಗೆ ಸೈನ್ ಮಾಡಿದ್ರು, ಭಾರತ ಮತ್ತು ಪಾಕಿಸ್ತಾನದ ವ್ಯಾಪಾರ ಸಂಬಂಧ ವೃದ್ಧಿ ಮಾಡ್ತೀವಿ ಅಂದ್ರು. ಇಲ್ಲಿಗೆ ಸುಮ್ಮನಾಗದೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನಕ್ಕೆ ಒಂದು ಬಸ್ಸನ್ನು ಬಿಡ್ತೀವಿ, ಒಂದು ಟ್ರೈನ್ ಬಿಡ್ತೀವಿ ಅಂತ ಸಂಜೋತಾ ಎಕ್ಸ್ಪ್ರೆಸ್ಸು, ಬಸ್ಸು ಎಲ್ಲವನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಲಾಯ್ತು. ಹೇಗೆ ಅನ್ನಿಸ್ಬಿಡ್ತು ಅಂದರೆ ಜಗತ್ತಿಗೆ ಭಾರತ ಮತ್ತು ಪಾಕಿಸ್ತಾನದ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ. ಆದರೆ ಪಾಕಿಸ್ತಾನದ ಸೇನಾ ನಾಯಕ ಮುಷರ್ರಫ್ ಸುಮ್ಮನಾಗಿರಲಿಲ್ಲ. ಅವನು ಯಾವ ಥರದ ಕೆಟ್ಟ ಬುದ್ಧಿ ತೋರಿಸಿದ್ದ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನಕ್ಕೆ ಹೋದಾಗ ಪಾಕಿಸ್ತಾನದಲ್ಲಿ ರಿಸೀವ್ ಮಾಡಲಿಕ್ಕೆ ಅಂತ ಬಂದವನು ನನ್ನ ದೇಶದ ಪ್ರಧಾನಮಂತ್ರಿಗೆ ಸೆಲ್ಯೂಟ್ ಹೊಡೆದಿರಲಿಲ್ಲ. ನಾನು ರೆಸ್ಪೆಕ್ಟ್ ಕೊಡಲ್ಲ ಇವರಿಗೆ ಅಂತ. ಅವನು ಈ ನವಾಜ್ ಶರೀಫರ ಜೊತೆ ತಬ್ಬಿಕೊಳ್ತಾ ಇರುವಾಗಲೇ ಅವನು ಡಿಸೈಡ್ ಮಾಡಿದ್ದ, ನಾನು ಕಾರ್ಗಿಲಲ್ಲಿ ಒಂದು ಹೋಲ್ ಕೊರಿತೀನಿ, ಭಾರತದ ಒಳಗೆ ನನ್ನ ಸೈನಿಕರನ್ನು ನುಗ್ಗಿಸಿ ಭಾರತವನ್ನು ತುಂಡು ಮಾಡ್ತೀನಿ ಅಂತ ನಿಶ್ಚಯ ಮಾಡಿತ್ತು. ಯಾಕೆ ಕಾರ್ಗಿಲ್? ನೀವೆಲ್ಲರೂ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಾನು ಆಗಲೇ ಹೇಳಿದೆ, ಅವರು ಕಾಶ್ಮೀರದ ಒಂದಷ್ಟು ಜಿಲ್ಲೆಗಳನ್ನು ಬಿಟ್ಟರೆ ಇನ್ನು ಮೇಜರ್ ಪೋರ್ಷನಿಗೆ ಬರಲಿಕ್ಕೆ ಆಗೇ ಇರಲಿಲ್ಲ. ಕಾರ್ಗಿಲ್ ಮುಸಲ್ಮಾನರೇ ತುಂಬ ಜನ ಇರೋದು. ಕಾರ್ಗಿಲ್ ಸ್ಪೆಷಲಿ, ಕಾರ್ಗಿಲ್ ನಂತರ ಬುದ್ಧಿಸ್ಟ್ ಏರಿಯಾ ಶುರುವಾಗುತ್ತೆ. ಈ ಕಾರ್ಗಿಲಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ, ಬಟ್ ಅಲ್ಲಿರುವಂಥ ಮುಸಲ್ಮಾನರು ಶಿಯಾಗಳು. ಕಾಶ್ಮೀರದ ಶ್ರೀನಗರ ಭಾಗ ಮತ್ತು ಪಾಕಿಸ್ತಾನಕ್ಕೆ ಹೊಂದಿಕೊಂಡ ಭಾಗದಲ್ಲಿರೋರೆಲ್ಲ ಸುನ್ನಿಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ರು, ಆದರೆ ಶಿಯಾಗಳು ಪಾಕಿಸ್ತಾನವನ್ನು ವಿರೋಧಿಸ್ತಿದ್ರು. ಹೀಗಾಗಿ ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡೋದು ಸುಲಭ ಇರಲಿಲ್ಲ. ಈಗ ಇದ್ದಿದ್ದು ಒಂದೇ ಒಂದು ಮಾರ್ಗ, ಸೈನಿಕರನ್ನು ಬಳಸ್ಕೊಳ್ಬೇಕು, ಹೇಗಾದರೂ ಮಾಡಿ ಪಾಕಿಸ್ತಾನವನ್ನು ಅಥವಾ ಪಾಕಿಸ್ತಾನದ ಸೈನಿಕರನ್ನು ನುಗ್ಗಿಸಿ ಭಾರತದ ಲಡಾಖ್ ಪ್ರಾಂತವನ್ನು ತುಂಡರಿಸಬೇಕು ಅಂತ. ಟೆರೇನ್ ಹೆಂಗಿದೆ ಅಂತಂದರೆ, ಕಾಶ್ಮೀರ ಕೆಳಗಿದೆ, ಅಲ್ಲಿಂದ ಒಂದು ಪಾಸ್ ಇದೆ, ಅದನ್ನು ಜೋಜಿಲಾ ಪಾಸ್ ಅಂತ ಕರೀತಾರೆ. ಪಾಸ್ ಅಂದರೆ ಘಾಟ್ ಅಂತ. ನಮ್ಮ ಶಿರಾಡಿ ಘಾಟ್ ಹೆಂಗಿರುತ್ತೋ ಹಂಗೆ ಜೋಜಿಲಾ ಪಾಸ್ ಅಂತ. ಅಲ್ಲಿ ಅದು ಭಯಾನಕವಾಗಿರುವ ಪಾಸ್, ಸುಲಭ ಇಲ್ಲ. ನೀವು ಆ ಪಾಸ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಹೇಗಿರುತ್ತೆ ಅಂದರೆ, ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ, ಸ್ವಲ್ಪ ಅಪ್ಪಿತಪ್ಪಿ ಕೆಳಗೆ ನೋಡಿದರೆ 1-1.5 ಅಡಿ ಆಳ. ಬಸ್ಸಿನ ಟೈರ್ ಸ್ವಲ್ಪ ಕ್ರಾಸ್ ಆಯಿತು ಅಂತಂದರೆ ನೀವು 1.5 ಅಡಿ ಕೆಳಗೆ. ಮತ್ತು ಈ ದೃಶ್ಯ ಕಾಮನ್, ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿರುತ್ತೆ. ಆ ಥರದ ಕಡಿದಾಗಿರೋ ಪಾಸ್. ಈ ಪಾಸ್ನ ನಂತರ ತೋಲೋಲಿಂಗ್ ಬೆಟ್ಟ ಶುರುವಾಗುತ್ತೆ, ಆನಂತರ ಕಾರ್ಗಿಲ್ ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಆಗುತ್ತೆ.
ಈ ಬೆಟ್ಟ ಹೇಗಿದೆ ಅಂದರೆ ಎತ್ತರದ ಬೆಟ್ಟಗಳು, 8,000 ಅಡಿ ಎತ್ತರದ ಬೆಟ್ಟಗಳು ಅಲ್ಲೆಲ್ಲ ಇವೆ. ಈ ಬೆಟ್ಟಗಳ ಮೇಲೆ ಮಂಜು ಸುರಿಯುತ್ತೆ. ಪಾಕಿಸ್ತಾನ ಮತ್ತು ಇಂಡಿಯಾದ ಒಂದು ಜೆಂಟಲ್ಮನ್ಸ್ ಒಪ್ಪಂದ ಇದೆ. ಈ ಒಪ್ಪಂದ ಏನು ಅಂತಂದರೆ ಆ ವರ್ಷದಿಂದ ಹೋಯ್ತದು. ಆದರೆ ಆ ಒಪ್ಪಂದ ಏನಿತ್ತು ಅಂತಂದರೆ, ಮಂಜು ಸುರಿಯೋ ಹೊತ್ತಿನಲ್ಲಿ ಎರಡೂ ದೇಶದ ಸೈನಿಕರಿಗೆ ಈ ಬೆಟ್ಟ ಕಾಯೋದು ಕಷ್ಟವಾಗತ್ತಾದ್ದರಿಂದ ಮಂಜು ಸುರಿಯೋ ಟೈಮಲ್ಲಿ ನೀವು ನಿಮ್ಮ ಕಡೆ ಇಳಿದು ಬಿಡಿ, ನಾವು ನಮ್ಮ ಕಡೆ ಇಳಿತೀವಿ. ಮಂಜು ಸುರಿಯೋದು ಚಳಿಗಾಲ ಕಳೆದ ಮೇಲೆ ಇಬ್ಬರು ವಾಪಸ್ ಸೇರೋಣ, ನಮ್ಮ ಬೆಟ್ಟ ಕಾಯ್ಕೊಳ್ಳೋಣ ಅಂತ, ಜಂಟಲ್ಮನ್ಗಳಾಗಿರೋಣ ಅಂತ. ಜಂಟಲ್ಮನ್ಗಳಾಗಿ ಯಾರು ಇರ್ಬೋದು? ಯಾರು ನಿಜವಾಗಲೂ ಜಂಟಲ್ಮನ್, ಅವ್ರು ಜಂಟಲ್ಮನ್ ಆಗಿರ್ಬೋದು. ಪಾಕಿಸ್ತಾನ ಜಂಟಲ್ಮನ್ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಅಂತ. ಅದು ಬಹುಶಃ ಅಟಲ್ ಬಿಹಾರಿ ವಾಜಪೇಯಿಗೂ ಗೊತ್ತಿರಬೇಕಿತ್ತು, ನಮಗೂ ಈಗ ಗೊತ್ತಿರಬೇಕು. ಈ ದೇಶದ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರಲ್ಲ, ಈ ವಿಚಾರದಲ್ಲಿ ಭಾಳ ಬುದ್ಧಿವಂತರು. ನರೇಂದ್ರ ಮೋದಿ ಕಳೆದ ಕೆಲವಾರು ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಪಾಕಿಸ್ತಾನಕ್ಕೆ ಹೋಗಿದ್ರು. ನೀವು ವಾಪಸ್ ಒಂದ್ಸಲ ರೀಕಾಲ್ ಮಾಡಿದರೆ ಗೊತ್ತಾಗುತ್ತೆ. ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ನವಾಜ್ ಶರೀಫರನ್ನ, ಅವತ್ತು ಅವರು ಇದ್ದರು, ನವಾಜ್ ಶರೀಫರನ್ನ ಭೇಟಿ ಮಾಡಿ ಅವ್ರ ಮಗಳ ಮದುವೆ ಅಟೆಂಡ್ ಮಾಡಿ ವಾಪಸ್ ಬಂದು ಸೈನಿಕದ ಮುಖ್ಯಸ್ಥರಿಗೆ ಹೇಳಿದರಂತೆ, ನಾನು ಹೋಗಿ ಬಂದಿದ್ದೀನಿ ಅಂತ ನೀವು ನಿದ್ದೆ ಮಾಡಬೇಕಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ತೀರಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತಂದರೆ ಪಾಕಿಸ್ತಾನ ತನ್ನ ಬುದ್ಧಿನ ಆಗಲೇ ತೋರಿಸ್ಕೊಂಡು ಬಿಟ್ಟಿತ್ತು 99ನಲ್ಲಿ. ಇವನೇನು ಮಾಡಿದ, ಈ ಎತ್ತರದಲ್ಲಿರುವಂಥ ಈ ಕಾರ್ಗಿಲ್ನ ಕಟ್ ಮಾಡಿದರೆ, ಅದಕ್ಕಿರುವಂಥ ಒಂದು ಝೋಜಿಲಾ ಪಾಸನ್ನು ತುಂಡರಿಸಿಬಿಟ್ರೆ ಇಡೀ ಭಾರತಕ್ಕೆ ನೀವು ಲದಾಖ್ನ ಜೊತೆ ಇರುವಂಥ ಸಂಪರ್ಕವನ್ನು ಕಡಿದು ಬಿಡ್ಬೋದು ಅಂತ. ಒಂದು ಸಲ ಸಂಪರ್ಕ ಕಡಿದ್ರೆ ಆ ಲದಾಖಿಗಿರುವಂಥ ಟೋಟಲ್ ಸಪೋರ್ಟ್ ನಿಂತು ಹೋಗ್ಬಿಡುತ್ತೆ. ಆ ಇಡೀ ಲದಾಖನ್ನು ಒಂದೋ ಪಾಕಿಸ್ತಾನ ತಗೋಬೋದು, ಇಲ್ಲ ಚೈನಾ ಆಕ್ರಮಿಸಿಕೊಂಡು ತನ್ನ ತೆಕ್ಕೆಗೆ ತೆಗೆದುಕೋಬೋದು. ಆಮೇಲೆ ನಮಗೆ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದ್ದರಿಂದ ಪಾಕಿಸ್ತಾನ ಈ ಸಾಹಸ ಮಾಡಲಿಕ್ಕೆ ನಿಂತುಬಿಡ್ತು. ಏನು ಮಾಡಿದ್ರು ಗೊತ್ತಾ? ತೊಲೋಲಿಂಗ್ ಅಂತ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಪಾಕಿಸ್ತಾನಿ ಸೈನಿಕರು ಹತ್ತು ಕೂತ್ಕೊಂಡ್ರು. ನಾವು ಬರೋಕ್ಕಿಂತ ಮುಂಚೆ ನಾವೇ ಕಟ್ಟಿದ್ದ ಬಂಕರ್ಗಳಲ್ಲಿ, ಇಂಡಿಯನ್ಸ್ ಕಟ್ಟಿದ್ದ ಬಂಕರ್ಗಳಲ್ಲಿ ತಾವು ಬಂದು ಉಳ್ಕೊಂಡ್ರು. ಅಲ್ಲಿ ಮದ್ದು ಗುಂಡುಗಳು ರೆಡಿಯಾಗಿತ್ತು, ಅಲ್ಲಿ ಬೇಕಾಗಿರುವಂಥ ರೇಷನ್ ವ್ಯವಸ್ಥೆಯೂ ಇತ್ತು. ನಾವು ವಾಪಸ್ ಹೋದ್ಮೇಲೆ ಬೇಕಲ್ಲ ಅಂತ ಎಲ್ಲ ಏನು ರೆಡಿ ಮಾಡಿಟ್ಟು ಬಂದಿದ್ವಿ ಅದೆಲ್ಲ ಅನಾಯಾಸವಾಗಿ ಸಿಕ್ತು. ನಮಗಿಲ್ಲಿ ಗೊತ್ತೇ ಇಲ್ಲ. ವಿ ಥಾಟ್ ಹಿಂದೂ ಮುಸ್ಲಿಂ ಭಾಯ್, ಹಿಂದೂ ಪಾಕಿಸ್ತಾನಿ ಭಾಯ್, ಇವ್ರು ಯಾವತ್ತೂ ಏನು ತೊಂದರೆ ಕೊಡೋದಿಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಕೂತಿದ್ವಿ. ಅಲ್ಲಿಂದ ಅವ್ರು ಬಂದು ನಮ್ಮದೇ ಬಂಕರಲ್ಲಿ ಬಂದು ಕೂತಿದ್ರು, ನಮ್ಗೆ ಗೊತ್ತೇ ಇಲ್ಲ. ಇನ್ ಮಿಲಿಟರಿ ಇಂಟೆಲಿಜೆನ್ಸ್ ದೇ ಸೆಡ್ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವಷ್ಟು ತಾಕತ್ತಿಲ್ಲ, ಹಿಂಗಾಗಿ ಯುದ್ಧ ಮಾಡಲಾರರು, ಭಯೋತ್ಪಾದಕರನ್ನು ಕಳಿಸ್ಬೋದಷ್ಟೇ. ರಾ ಹೇಳ್ತು ಪಾಕಿಸ್ತಾನ ಯುದ್ಧ ಮಾಡಲಾರದು. ಈ ದೇಶದ ಎಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಹೇಳಿದ್ವು ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡುವ ಸಾಮರ್ಥ್ಯ ಇಟ್ಕೊಂಡಿಲ್ಲ. ಬಟ್ ಮುಷರಫ್ ಡಿಸೈಡ್ ಮಾಡಿದ್ದ, ಹತ್ತಿಸಿ ಕೂರಿಸ್ಬಿಟ್ಟಿದ್ದ. ಒಂದಷ್ಟು ಕುರಿ ಕಾಯೋರು ಆ ತೊಲೋಲಿಂಗ್ ಬೆಟ್ಟ ಹತ್ತಬೇಕಾದ್ರೆ ನೋಡಿದ್ರು, ಬೇರೆ ಯಾರೋ ಬಂದು ಕೂತಿದಾರಲ್ಲ ಇಲ್ಲಿ ಅಂತ. ತಕ್ಷಣ ಭಾರತಕ್ಕೆ ಇನ್ಫಾರ್ಮೇಷನ್ ಬಂತು, ಅಲ್ಲಿ ಯಾರೋ ಬಂದು ಕೂತಿದ್ದಾರೆ, ಭಯೋತ್ಪಾದಕರ ಥರ ಕಾಣ್ತಾರೆ ಅಂತ. ಇಂಡಿಯನ್ ಮಿಷನ್ಸ್ ಅಂದ್ಕೊಂಡ್ವು ಅಥವಾ ಭಾರತೀಯ ಸೈನಿಕರು ಅಂದ್ಕೊಂಡ್ರು ಒಂದಷ್ಟು ಜನ ಭಯೋತ್ಪಾದಕರು ಬಂದಿರ್ಬೋದು, ಇವರನ್ನು ನಾವು ಓಡಿಸ್ತೀವಿ ಅಂತ. ಈ ದೇಶದ ರಕ್ಷಣಾ ಸಚಿವರು ಏನು ಹೇಳಿಕೆ ಕೊಟ್ಟರು ಗೊತ್ತಾ? ಇಟ್ ವಾಸ್ ಆನ್ May 10th, 1999. ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು May 2nd or 3rd. May 10th ವೇಳೆಗೆ ನಮಗೆ ಇದನ್ನು ಹಿಂಗೆ ಒಳಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಈ ದೇಶದ ರಕ್ಷಣಾ ಸಚಿವರು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು ಅಂದರೆ, ವಿತಿನ್ 48 hours, ಸರಿಯಾಗಿ ಕೇಳಿಸ್ಕೊಳ್ಳಿ, ವಿತಿನ್ 48 hours ಯಾರ್ಯಾರು ಒಳಗೆ ಬಂದಿದ್ದಾರೋ ಅವರನ್ನೆಲ್ಲ ಹೊರಗೆ ದಬ್ಬುತ್ತೆ ಭಾರತ ಅಂತ ಜೋಶ್ ಭರಿತವಾಗಿರುವಂಥ ಹೇಳಿಕೆ ಕೊಟ್ಟರು. ಅವ್ರಿಗೆ ಗೊತ್ತೇ ಇರಲಿಲ್ಲ ಒಳಗೆ ಬಂದವರು ಎಷ್ಟು ಜನ, ಇವ್ರು ಬಂದಿರೋರು ಭಯೋತ್ಪಾದಕರೋ ಪಾಕಿಸ್ತಾನಿ ಸೈನಿಕರೋ, ಇದು ಯುದ್ಧನೋ ಆಪರೇಷನ್ನೋ ಏನೂ ಗೊತ್ತಿಲ್ಲದೆ ದೆ ಕಾಲ್ಡ್ ಇಟ್ ಆಪರೇಷನ್ ವಿಜಯ್ ಮತ್ತು ಮುಂದುವರಿಸಿ ಅಂತಂದರು. ಸೌರಭ್ ಕಾಲಿಯಾ ತನ್ನ 5 ಜನ ಟೀಮ್ನೊಂದಿಗೆ ಯಾರು ಬಂದಿದ್ದಾರೆ ಅಂತ ನೋಡಬೇಕು ಅಂತ ರೆಕಿ ಮಾಡಲಿಕ್ಕೆ ಅಂತ ಹೋದರು. ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ನೋಡಬೇಕು ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಬಂದಿರೋರು ಯಾರು ಅಂತ, ಎಷ್ಟು ಜನ ಇದ್ದಾರೆ ಏನೂ ಗೊತ್ತಿರಲಿಲ್ಲ. ಅವ್ರು ರೆಕಿ ಮಾಡಿ ಅಲ್ಲಿ ಮೇಲಕ್ಕೆ ಹೋದರೆ ಸೌರಭ್ ಕಾಲಿಯಾ ಮತ್ತು ಟೀಮನ್ನು ಆ ಪಾಕಿಸ್ತಾನಿ ಸೈನಿಕರು ಹಿಡ್ಕೊಂಡ್ರು. ಫಾರ್ ನೆಕ್ಸ್ಟ್ 22 days ಸೌರಭ್ ಕಾಲಿಯಾಗೆ ವಿಪರೀತವಾಗಿರುವಂಥ ಟಾರ್ಚರ್ ಕೊಟ್ಟರು. ಟಾರ್ಚರ್ ಹೇಗಿತ್ತು ಗೊತ್ತೇನು? ಸೌರಭ್ ಕಾಲಿಯಾನ ಕಿವಿಗೆ ರಾಡ್ನಿಂದ ತಿವಿದ್ರು. ನಾವು ಕಿವಿಗೆ ಒಂದು ಹತ್ತಿ ಹಾಕ್ಕೊಂಡ್ರೆ ಒಂದು ಸಲ ಕಿರಿಕಿರಿ ಆಗುತ್ತಲ್ಲ, ರಾಡಿಂದ ತಿವಿದು ಕಿವಿ ತಮಟೆ ಹೊಡೆದು ಹಾಕಿದರು. ಅವ್ರು ಬದುಕಿರುವಾಗ ಅವ್ರ ಕಣ್ಣಿಗೆ ರಾಡನ್ನು ತೆಗೆದು ಕಣ್ಣನ್ನು ಆಚೆ ತೆಗೆದರು. ಅವ್ರ ಕೈ ಕತ್ತರಿಸಿದ್ರು, ಕಾಲು ಕತ್ತರಿಸಿದ್ರು, ನಾಲಿಗೆಯನ್ನು ತುಂಡರಿಸಿದ್ರು, ಮೂಗು ಕತ್ತರಿಸಿ ಹಾಕಿದ್ರು. ಎಲ್ಲ ಬಾಡಿಯ ಪಾರ್ಟ್ಗಳನ್ನು ಅತ್ಯಂತ ಕೆಟ್ಟದಾಗಿ ಮಾಡಿದ್ದಲ್ಲದೆ ಅವರ ಮರ್ಮಾಂಗವನ್ನು ತುಂಡರಿಸಿ ಚೂರಾಗಿರುವಂಥ ಬಾಡಿನ ಆಫ್ಟರ್ 22 days ಅವರು ಭಾರತಕ್ಕೆ ಗಿಫ್ಟ್ ಅಂತ ಕೊಟ್ಟರು.
ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಪ್ರತಿಯೊಬ್ಬ ಸೈನಿಕನ ಭಾವನೆಗಳು ಕೂಡ. ಕುದಿ ಶುರುವಾಗ್ಬಿಟ್ಟಿತ್ತು ಅವನಿಗೆ. ಪಾಕಿಸ್ತಾನಿಯರು ಅವರನ್ನು ಅಪಹರಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗಲೇ ಭಾರತದಲ್ಲಿ ಗೊಂದಲ ಶುರುವಾಗಿತ್ತು. ಈ ಬಾಡಿ ಬಂದಾಗಲಂತೂ ಇಡೀ ಭಾರತ ಉರಿಯೋಕ್ಕೆ ಶುರುವಾಯ್ತಲ್ಲ. 48 ಅವರ್ಸಲ್ಲಿ ಅವರನ್ನು ಹೊರದಬ್ತೀವಿ ಅಂತ ಹೇಳಿದ್ವಿ. 22 ದಿನಗಳ ನಂತರ ನಮಗೆ ಶವದ ಬಾಕ್ಸ್ ಗಿಫ್ಟ್ ಆಗಿ ಬಂದಿತ್ತು. ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಪಾಕಿಸ್ತಾನ ಅಂತ ನಾವು ಅಂದ್ಕೊಂಡಿಲ್ಲ. ನಾವು ಅಂದ್ಕೊಂಡಿರೋದು ಒಳಗೆ ಬಂದಿರೋರು ಭಯೋತ್ಪಾದಕರು ಮಾತ್ರ ಅಂತ. ಈ ದೇಶದ ಎಲ್ಲ ಸೈನಿಕರನ್ನು ಸ್ಟ್ಯಾಂಡ್ ಬೈಯಲ್ಲಿ ಇರಿಸಲಾಯಿತು. ತೊಲೋಲಿಂಗ್ ಬೆಟ್ಟದ ಬುಡ, ತೊಲೋಲಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ತೊಲೋಲಿಂಗ್ ಮೇಲೆ ಕೂತ್ಕೊಂಡ್ರೆ ಆ 1A ಅಂತ ನಾವೇನು ಕರಿತೀವಿ, ನ್ಯಾಷನಲ್ ಹೈವೇ 1, ಅದು ವೆರಿ ಇಂಪಾರ್ಟೆಂಟ್ ಹೈವೇ. ಅದನ್ನು ಬ್ಲಾಕ್ ಮಾಡಿದ್ರೆ ಲದಾಖ್ ತಪ್ಪೋಗ್ಬಿಡುತ್ತಲ್ಲ, ಅದ್ರ ಮೇಲೆ ನೇರವಾಗಿ ದಾಳಿ ಮಾಡ್ಲಿಕ್ಕೆ ಆಗ್ತಿತ್ತು. ಸೈನಿಕರೇನಾದರೂ ಆ ಹೈವೇಲಿ ಬಂದರೆ ಅವ್ರು ಗುಡ್ಡದ ಮೇಲೆ ಕೂತಿರೋರೆ ಅದನ್ನು ದಾಳಿ ಮಾಡಿ ಮುಗಿಸ್ಬೋದಾಗಿರುವಂಥ ಸ್ಪೆಷಲ್ ಆಗಿರುವಂಥ ಗುಡ್ಡ ಅದು. ಅದು ಭಾರತಕ್ಕೆ ಬೇಕೇ ಬೇಕು. ಅದನ್ನು ಹಿಡ್ಕೋಬೇಕು ಅಂತ ಇವ್ರು ನಿಶ್ಚಯ ಮಾಡಿ ಅದಕ್ಕೆ ಮುಂದುವರಿಸಬೇಕು ಅಂತ ಹೋದಾಗ ಆಗ ಇವರಿಗೆ ಗೊತ್ತಾಯಿತು ಇಷ್ಟು ಸುಲಭ ಇಲ್ಲ ಅಂತ. ಈ ದೇಶದ ಪ್ರತಿಯೊಬ್ಬ ಸೈನಿಕನೂ ಆ ಗುಡ್ಡವನ್ನು ಪಡ್ಕೊಳ್ಳಿಕ್ಕೋಸ್ಕರ ಮಾಡಿದ ಪ್ರಯಾಸ ಇದೆಯಲ್ಲ, ಸಾಧಾರಣವಾದ ಪ್ರಯಾಸ ಅಲ್ಲ. ನಾನು 2-3 ಘಟನೆ ನಿಮ್ಗೆ ಹೇಳ್ತೀನಿ. ಯಶವಂತ್ ಸಿಂಗ್ ತೋಮರ್ ಅಂತ ಬಿದ್ದ. ಅವ್ರದ್ದೊಂದು ಪುಟ್ಟ ತುಕಡಿ, ಎಲ್ಲ ತೋಮರ್ಗಳದ್ದೇ ತುಕಡಿ ಅದು. 11 ಜನ ತೋಮರ್ಗಳು. ಸೈನಿಕನ ಹೆಸರು ಯಶವಂತ್ ಸಿಂಗ್ ತೋಮರ್ ಅಂತ. ಅವನ ಕಮಾಂಡಿಂಗ್ ಆಫೀಸರ್ ಅವ್ರು ಹೇಳಿದರು, ಇವತ್ತು ನಾವು ಹೋಗಿ ಆ ಗುಡ್ಡನ್ನು ವಶಪಡಿಸ್ಕೊಳ್ಬೇಕು, ಟಫ್ ಇದೆ, ಮಾಡ್ಲಿಕ್ಕೆ ಯಾರ್ಯಾರು ಮುಂದೆ ಬರ್ತೀರಾ? 11 ಜನ ತೋಮರಗಳು ಮುಂದೆ ಬಂದರು, ನಾವು ಹೋಗ್ತೀವಿ ಅಂತ. ಅವ್ನು ಹೋಗ್ಬೇಕಾದ್ರೆ ಏನು ಹೇಳಿದಂತೆ ಗೊತ್ತಾ? ಸಾಬ್, ಹಮ್ 11 ತೋಮರ್ ಜಾಯಂಗೆ, 11 ಜೀತ್ ಕರ್ ವಾಪಸ್ ಆಯಂಗೆ. ತೋಮರ್ ಅನ್ನೋದು ಸರ್ ನೇಮ್. ಹಮ್ 11 ತೋಮರ್ ಜಾಯಂಗೆ, ಜೀತ್ ಕರ್ ವಾಪಸ್ ಆಯಂಗೆ. ಅರ್ಥ ಏನು ಗೊತ್ತಾ? ಅದು ಹಮ್ 11 ತೋ ಮರ್ ಜಾಯಂಗೆ, ಜೀತ್ ಕರ್ ಆಯಂಗೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ತೋಮರ್ ಅಂದರೆ ಸರ್ನೇಮು ಹೌದು, 11 ತೋ ಮರ್ ಜಾಯಂಗೆ, ಜೀತ್ ಕರ್ ಆಯಂಗೆ ಅಂತ. ಎಲ್ರಿಗೂ ಹೇಗೆ ಹವಾ ಎದ್ದಿತ್ತು ಅಂತಂದರೆ 11 ಜನ ಗುಡ್ಡ ಏರಲಿಕ್ಕೆ ಅಂತ ಮುಂದಕ್ಕೆ ಹೋದರು. ಆ ತೊಲೋಲಿಂಗ್ ಬೆಟ್ಟವನ್ನು ವಶಪಡಿಸ್ಕೊಳ್ಳಿಕ್ಕೆ ಅಂತ ಅಷ್ಟೂ ದಿನಗಳ ಪ್ರಯಾಸ ನಮ್ದೇನಾಗಿತ್ತು, ಆ ಪ್ರಯಾಸದಲ್ಲಿ ಸಾಕಷ್ಟು ಜನ ಸೋತಿದ್ರು. ಈಗ ತೋಮರ್ಗಳು ಕೊನೆ ಹಂತದಲ್ಲಿ ಅವರು ನುಗ್ಗಿದ್ರಲ್ಲ, ಈ ಕಡೆಯಿಂದ ತೋಮರಗಳು ಒಂದು ಕಡೆ ಏರಿದರೆ ಮತ್ತೊಂದು ಕಡೆಯಿಂದ ಮೇಜರ್ ವಿವೇಕ್ ಗುಪ್ತಾ ಟೀಮ್. ನೀವೆಲ್ಲ ಪುಣ್ಯವಂತರು. ನೀವೆಲ್ಲ ಈಗ 16-17 ವಯಸ್ಸಿನಲ್ಲಿದ್ದೀರಿ. ಒಂದು ಹೊಸ ಯೋಜನೆಯನ್ನು ಗೌರ್ಮೆಂಟ್ ತೊಗೊಂಬಂದಿದೆ ಈಗ, ಅಗ್ನಿವೀರ್ ಅಂತ ಕರೀತಾರೆ. ಆಫ್ಟರ್ 17.5 to 21, 17 21 ವರ್ಷದ ನಡುವೆ ನೀವು ಭಾರತೀಯ ಸೇನೆಗೆ ಹೋಗ್ಬೋದು, 4 ವರ್ಷಗಳ ಕಾಲ ಸೇವೆ ಸಲ್ಲಿಸ್ಬೋದು. ನೀವು ಸಮರ್ಥರು ಅಂತ ಗೊತ್ತಾದರೆ 25% ಸೈನ್ಯವೇ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಉಳಿದ ಜನರನ್ನು ವಾಪಸ್ ಸಮಾಜಕ್ಕೆ ಕಳಿಸ್ಕೊಡುತ್ತೆ. ಏನು ಪುಣ್ಯವಂತರು ನೀವು! ಇಮ್ಯಾಜಿನ್ ಮಾಡಿ, ಒಂದು ಅಂಬಿಕಾ ಕಾಲೇಜ್ನಲ್ಲಿ 3 ವರ್ಷ 4 ವರ್ಷ ಅಧ್ಯಯನ ಮಾಡುವಾಗಲೇ ನಮಗನ್ಸುತ್ತೆ ನಾವು ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದೀವಿ ಅಂತ. ಒಂದು ಸಾಮಾನ್ಯವಾದ ಕಾಲೇಜ್ ಅದಿಷ್ಟು ಡಿಸಿಪ್ಲಿನ್ ಮಾಡುತ್ತೆ. ಆದರೆ ಸೈನ್ಯದ ಒಳಗೆ ಹೋಗಿ ತಯಾರಾಗಿ ಬಂದವನು ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಅವನು ಹೇಗೆ ಕಾಣ್ತಾನೆ ಅಂದರೆ ಆ ಸೈನಿಕರ ಥರ ಕಾಣ್ತಿರ್ತಾನೆ. ಅವನು ಒಳಗೆ ಬಂದು ಸೇರಿಕೊಂಡ ಅಂದರೆ ಹೆಂಗಿರ್ಬೋದು? ಯು ಆರ್ ಆಲ್ ಲಕ್ಕಿ. ನಂಗೆ ತುಂಬ ಜನ ಹೇಳ್ತಾರೆ, ಸರ್ ನನಗೆ 23 ಆಗೋಯ್ತು ಸರ್, ಇನ್ನು ಸ್ವಲ್ಪ ಮುಂಚೆ ಆಗಿದ್ರೆ ನಾನು ಒಳಗೆ ಹೋಗ್ಬಿಟ್ಟಿರ್ತಿದ್ದೆ ಅಂತ ಭಾಳ ಜನ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಯು ಆರ್ ರಿಯಲಿ ಲಕ್ಕಿ. 4 ವರ್ಷಗಳ ಕಾಲ ಟ್ರೈನಿಂಗ್ ತೊಗೊಂಡು ಬರ್ಬೋದು ಅಂತ ಅದ್ಭುತವಾಗಿರುವಂಥ ಯೋಜನೆ. ಆದರೆ ಆವತ್ತು ಯಶವಂತ್ ಸಿಂಗ್ ತೋಮರ್ ಹೋದರೆ ಮತ್ತೊಂದು ಕಡೆಯಿಂದ ಮೇಜರ್ ವಿವೇಕ್ ಗುಪ್ತಾ ಟೀಮ್. ಮೇಜರ್ ವಿವೇಕ್ ಗುಪ್ತಾ ಡೆಹ್ರಾಡೂನಲ್ಲಿ ಓದ್ದವನು. ಅವನನ್ನು ಡೂನ್ ಡೆವಿಲ್ ಅಂತ ಕರೀತಿದ್ರು. ಡೂನ್ ಡೆವಿಲ್ ಯಾಕೆ ಗೊತ್ತಾ? ಒಬ್ಬ ಸೈನಿಕರಿಗೂ ಸುಮ್ಮನಿರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವನು. ಯಾರಾದರೂ ತಾನು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಸೈನಿಕ ಒಬ್ಬ ಖಾಲಿ ನಿಂತಿರೋದು ಕಂಡ್ರೆ, ಯಾಕೋ ಖಾಲಿ ಇದೆಯಾ, 3 ರೌಂಡ್ ಹೊಡಿ, ನಾನು ನೋಡಬೇಕು ಅಂತಿದ್ರು. ಅವನೇನಾದರೂ ಸುಮ್ಮನೆ ಮಾತಾಡ್ತಾ ನಿಂತಿದ್ಕೊಂಡ್ರೆ, ಯಾಕಲೋ ಮಾತಾಡ್ತಾ ನಿಂತಿದ್ದೀರಾ, ಡಿಪ್ಸ್ ಹೊಡಿರಿ ನೋಡ್ಬೇಕು ನಾನು ಅಂದರೆ ಸುಮ್ಮನಿರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆ ಅಂತ ಕೇಳಿದರೆ ಅವರು ಒಂದು ಮಾತು ಹೇಳ್ತಿದ್ರು, ಇಫ್ ಯು ಸ್ವೆಟ್ ಮೋರ್ ಇನ್ ಪೀಸ್ ಯು ಬ್ಲೀಡ್ ಲೆಸ್ ಇನ್ ವಾರ್ ಅಂತ. ನೀವು ಶಾಂತಿ ಇರುವಾಗ ಹೆಚ್ಚು ಬೆವರು ಹರಿಸಿದರೆ ನೀವು ಯುದ್ಧದಲ್ಲಿ ನಿಮ್ಮ ರಕ್ತ ಕಡಿಮೆ ಹರಿಯುತ್ತೆ ಅಂತ. ಹೀಗಾಗಿ ಅವ್ರು ಯಾವ ಸೈನಿಕರಿಗೂ ಅವ್ರನ್ನ ಕಂಡ್ರಾಗ್ತಿರ್ಲಿಲ್ಲ. ಸುಮ್ಮನೆ ಇರಲಿಕ್ಕೆ ಬಿಡಲ್ವಲ್ಲ ಈತ ಅಂತ. ಆದರೆ ಯುದ್ಧ ನಡೆಯುವಾಗ ಗೊತ್ತಾಯಿತು ನಮ್ಮ ಆಫೀಸರ್ ಎಷ್ಟು ಅದ್ಭುತವಾದ ವ್ಯಕ್ತಿ ಅಂತ. ಯಾಕೆಂದರೆ ಅವ್ರು ಹೇಳಿದರು, ನಿಮ್ಮಲ್ಲಿ ಯಾರಾದರೂ ಒಬ್ಬರ ಎದೆಗೆ ಗುಂಡು ಬೀಳೋಕ್ಕಿಂತ ಮುಂಚೆ ನಾನು ಗುಂಡು ತಿಂತೀನಿ, ನೀವು ಹೆದರ್ಕೊಳ್ಬೇಡಿ ಅಂತ ತಾನು ಮುಂದೆ ನುಗ್ಗಿದ ಮನುಷ್ಯ. ದಟ್ ವಾಸ್ ಮೇಜರ್ ವಿವೇಕ್ ಗುಪ್ತಾ. ಒಂದು ಕಡೆಯಿಂದ ಯಶವಂತ್ ಸಿಂಗ್ ತೋಮರ್, ಇನ್ನೊಂದು ಕಡೆಯಿಂದ ಮೇಜರ್ ವಿವೇಕ್ ಗುಪ್ತಾ. ಆ್ಯಂಡ್ ದಿಸ್ ವಾಸ್ ನಾಟ್ ಈಸಿ. ಯಾರು ಬೆಟ್ಟದ ಮೇಲೆ ಕೂತಿರ್ತಾರೋ ಅವನಿಗೆ ಅಡ್ವಾಂಟೇಜಸ್ ಜಾಸ್ತಿ. ಯಾಕೆ ಅಂತಂದರೆ ಅವನ ಮೇಲಿನಿಂದ ಏನು ಮಾಡೋದು ಸುಲಭ, ಇಟ್ಸ್ ಈಸಿ. ಎರಡನೇದು, ಅವನ ಮೇಲಿಂದ ಗುಂಡೆ ಹೊಡಬೇಕು ಅಂತಿಲ್ಲ, ಮೇಲೆ ಹತ್ತಿ ಬರ್ತಾವ್ರ ಮೇಲೆ ಬಂಡೆ ತಳ್ಳಿದ್ರು ಸಾಕು. ನಾವೇನು ಮಾಡಬೇಕು, ಎದುರುಗಡೆ ಅವ್ರನ್ನ ಎಂಗೇಜ್ ಮಾಡಿ ಹಿಂದಿನಿಂದ ಅಟ್ಯಾಕ್ ಮಾಡಬೇಕು. ಹಿಂದಿನಿಂದ ಅಟ್ಯಾಕ್ ಮಾಡಬೇಕು ಅಂದರೆ ಆ
ಕಡೆಗೆ ಹೋಗಬೇಕು. ಆ ಕಡೆಗೆ ಹೋಗಬೇಕು ಅಂದರೆ ಪಾಕಿಸ್ತಾನಿಯರು ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಸುಲಭ ಇಲ್ಲ ಯಾವುದು ಕೂಡ. ಹೀಗಾಗಿ ಇವರು ಪ್ಲಾನ್ ಮಾಡಬೇಕಾದಾಗಲೇ ಏನು ಮಾಡಿದ್ರು, ಒಂದು ಕಡೆಯಿಂದ ಯಶವಂತ್ ಸಿಂಗ್ ತೋಮರ್ ಪಾರ್ಟಿ ಹೋಗಬೇಕು, ಮತ್ತೊಂದು ಕಡೆ ಇವ್ರು ಹೋಗಬೇಕು, ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ಆಗಿ ಅಟ್ಯಾಕ್ ಮಾಡಿ ತೊಲೋಲಿಂಗನ್ನು ನಮ್ಮ ವಶಕ್ಕೆ ತೆಗೆದುಕೋಬೇಕು ಅಂತ. ಮತ್ತು ಬಂಕರ್ ಕಟ್ಟಿರೋದು ನಾವೇ, ನಮ್ಮದೇ ಬಂಕರಲ್ಲಿ ಕೂತಿದ್ದಾರೆ ಅವರು. ಯಶವಂತ್ ಸಿಂಗ್ ತೋಮರ್ ಪಾರ್ಟಿ ಹೋಯಿತು, ಹೋಗಿ ಅವರು ಒಂದು ಕಡೆಯಿಂದ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ 11 ಜನರಲ್ಲಿ 11 ಜನ ತಾವು ತಮಗೆ ಸಿಕ್ಕಿರುವಂಥ ತಮ್ಮ ವಶಕ್ಕಿದ್ದಂಥ ಅಷ್ಟು ಬಂಕರ್ಗಳ ಮೇಲೆ ದಾಳಿ ಮಾಡಿ ಆ ಬಂಕರ್ಗಳನ್ನು ವಶಪಡಿಸ್ಕೊಂಡು ತೋಮರ್ ತೀರ್ಕೊಂಡ, ಯಶವಂತ್ ಸಿಂಗ್ ತೋಮರ್ ತೀರ್ಕೊಂಡ. ಅವನ ಬಾಡಿ ಮನೆಗೆ ಬಂತು. ಬಾಡಿ ಮನೆಗೆ ಬಂದಾಗ ಅವ್ರ ತಂದೆ ಏನು ಹೇಳಿದ್ರಂತೆ ಗೊತ್ತಾ? ಅಳ್ತಾ ಇಲ್ಲ ತಂದೆ, ಒಂದು ಆರ್ಡಿನರಿ ಹರಿಯಾಣ ಫ್ಯಾಮಿಲಿ ಅದು. ತಂದೆ ಕಣ್ಣಲ್ಲಿ ನೀರಿಲ್ಲ, ಮಗನ ಬಾಡಿಯನ್ನು ನೋಡಿದರು. ಎಲ್ಲರೂ ಗಾಬರಿಯಾಗಿ ಕೇಳ್ತಾರೆ, ಅಪ್ಪ ಅಳ್ತಿಲ್ವಲ್ಲ ಅಂತಂದಾಗ ಅವರಪ್ಪ ಕೇಳಿದ್ರಂತೆ, ನಾನು ಅಳ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದೀರಾ? ತೋಮರ್ ವಂಶದ ನಿಯಮ ಇದೆ, ಯುದ್ಧ ಗೆಲ್ಲಬೇಕು, ಆದರೆ ಯುದ್ಧದ ಅಥವಾ ಪ್ರಾಣ ಬಿಡಬೇಕು. ನನ್ನ ಮಗ ಗೆದ್ದು ಪ್ರಾಣ ಬಿಟ್ಟಿದ್ದಾನೆ, ನನ್ನ ವಂಶದ ಕೀರ್ತಿನ ಹೆಚ್ಚಿಸಿದ್ದಾನೆ, ನಾನು ಯಾಕೆ ಕಣ್ಣೀರಿರಲಿ ಅಂತ. ದಟ್ ವಾಸ್ ಹಿಸ್ ಫಾದರ್. ಅವನಿಗಿಬ್ಬರು ಮಕ್ಕಳು, ಒಬ್ಬನಿಗೆ 10 ವರ್ಷ, ಮತ್ತೊಬ್ಬನಿಗೆ 11 ವರ್ಷ. ಇಬ್ಬರು ಅಳ್ಳಿಲ್ವಂತೆ. ಆದರೆ ನೆರೆದಿದ್ದವ್ರು ಹೇಳಿದ್ರಂತೆ, ನಾವು ನಮ್ಮಪ್ಪನ ಥರ ಸೈನಿಕರಾಗ್ತೀವಿ, ಈ ದೇಶಕ್ಕೆ ಸೇವೆ ಮಾಡ್ತೀವಿ ಅಂತ. ಪುಟ್ ಮಕ್ಕಳು, ಯಾವ ಥರದ ಸ್ಪಿರಿಟೆಡ್ ಮಕ್ಕಳಿದ್ರು ನೋಡಿ. ಆ ಕಡೆಯಿಂದ ಮೇಜರ್ ವಿವೇಕ್ ಗುಪ್ತಾ ಹತ್ತಾ ಇದ್ದಾರಲ್ಲ, ಒಂದು ಕಡೆ ಇವ್ರು ವಶಪಡಿಸ್ಕೊಂಡಾಗಿತ್ತು, ಮತ್ತೊಂದು ಕಡೆಯಿಂದ ಮೇಜರ್ ವಿವೇಕ್ ಗುಪ್ತಾ ಟೀಮ್. ಮೇಜರ್ ವಿವೇಕ್ ಗುಪ್ತಾ ಮುಂದೆ ಹೋಗ್ತಿದ್ದವರು 7 ಜನರನ್ನು ಕೊನೆಗಾಣಿಸಿ 7 ಜನ ಪಾಕಿಸ್ತಾನಿ ಸೈನಿಕರನ್ನು ಬಡಿದು ಕೊನೆಗೆ ಅಲ್ಲಿಂದ ಬಂದಿರುವಂಥ ಬುಲೆಟ್ಗಳ ಭರಾಟೆಗೆ ತಾವು ಕೂಡ ದೇಹವನ್ನು ಸಮರ್ಪಿಸಿದರು. ಅದಾದ ಮೇಲೆ 2 ದಿನಗಳ ಕಾಲ ನಿರಂತರವಾದ ಹೋರಾಟ ನಡೆದು ಮೇಜರ್ ವಿವೇಕ್ ಗುಪ್ತಾ ತಾವು ವಶಪಡಿಸ್ಕೊಂಡ್ರು, ಆ ಗುಡ್ಡವನ್ನು ವಶಪಡಿಸ್ಕೊಂಡ್ರು. ಆದರೆ ಮೇಜರ್ ವಿವೇಕ್ ಗುಪ್ತಾ ಬಾಡಿ ಇರಲಿಲ್ಲ. ಮಿತ್ರ, ನಾನು ಯಾಕಿದೆ ಈ ಕಥೆ ವಿಶೇಷವಾಗಿ ಹೇಳ್ತೀನಿ ಗೊತ್ತೇನು? ಮೇಜರ್ ವಿವೇಕ್ ಗುಪ್ತಾ ಹೆಂಡತಿ ರಾಜಶ್ರೀ ಗುಪ್ತಾ, ಆಕೆ ಸೈನ್ಯದಲ್ಲೇ ಡಾಕ್ಟರ್ ಆಗಿದ್ದವಳು. ಮೇಜರ್ ವಿವೇಕ್ ಗುಪ್ತಾ ಬಾಡಿ ಕೆಳಗೆ ಬಂದಾಗ ರಾಜಶ್ರೀ ಗುಪ್ತಾ ತನ್ನ ಡ್ಯೂಟಿಯ ನಡುವೆ ತನ್ನ ಗಂಡನಿಗೊಂದು ಸೆಲ್ಯೂಟ್ ಕೊಡಬೇಕು ಅಂತ ಬಂದು ಹೋಗ್ತಾಳೆ. ಅಂತ್ಯ ಸಂಸ್ಕಾರಕ್ಕೆ ಸಿದ್ಧವಾಗಿರುವಂಥ ಬಾಡಿ, ಗಂಡನ ಬಾಡಿ, ಅವನು ತೀರ್ಕೊಂಡಿದ್ದಾನೆ. ಸೆಲ್ಯೂಟ್ ಕೊಟ್ಟು ಪೂರ್ತಿ ಅಂತ್ಯ ಸಂಸ್ಕಾರಕ್ಕೆ ನಿಲ್ಲಿಲ್ಲ, ಹೊರಟು ಹೋಗ್ಬಿಟ್ಲು. ಯಾಕೆ ಅಂತ ಕೇಳಿದಾಗ ಏನು ಹೇಳಿದ್ಲಂತೆ ಗೊತ್ತಾ? ನಾನಿಲ್ಲಿ ನಿಂತರೆ ಏಟು ತಿಂದು ಬಂದಿರುವಂಥ ಮತ್ತೊಬ್ಬ ಸೈನಿಕನನ್ನು ಉಳಿಸ್ಕೊಳ್ಳೋದ್ರಲ್ಲಿ ನನ್ನ ಕರ್ತವ್ಯ ಲೋಪವಾಗುತ್ತೆ, ಅವನನ್ನು ಉಳಿಸುವಂಥ ಅಗತ್ಯ ಇದೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಮೇಜರ್ ರಾಜಶ್ರೀ ಗುಪ್ತಾ ತನ್ನ ಗಂಡನ ಶವವನ್ನು ಬಿಟ್ಟು ವಾಪಸ್ ಹೋಗ್ತಾಳೆ. ಈ ದೇಶದ ಸೈನಿಕರ ಕಥೆ ಇದು. ಹಾಗಂತ ಎಲ್ಲರೂ ತೀರ್ಕೊಂಡ್ರು ಅಂತ ತಿಳ್ಕೊಳ್ಬೇಡಿ. ಕೆಲವರು ಹೋರಾಟ ಎಂಥದ್ದು ಅಂತಂದರೆ, ಈ ದೇಶ ಉಳ್ಕೊಂಡಿದ್ದೇ ಹಾಗೆ. ಒಂದು ಕಡೆಯಿಂದ ತೊಲೋಲಿಂಗ್ ಬೆಟ್ಟವನ್ನು ಭಾರತ ವಶಪಡಿಸ್ಕೊಳ್ಳಿಕ್ಕೆ ಇಟ್ ಟುಕ್ ಮೋರ್ ದೆನ್ 8 to 10 days. ನಿರಂತರವಾದ ಹೋರಾಟ. ಆದರೆ ಯಾವಾಗ ತೊಲೋಲಿಂಗ್ ಬೆಟ್ಟ ನಮ್ಮ ವಶಕ್ಕೆ ಸಿಕ್ತಲ್ಲ, ಇಡೀ ಭಾರತೀಯ ಸೇನೆಗೆ ಹಬ್ಬ, ನಾವೀಗ ಗೆದ್ದೇ ಬಿಟ್ವಿ ಅನ್ನುವಂಥ ಸಂತೋಷ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ. ಆಗ ಗೊತ್ತಾಯ್ತು ಏನು ಅಂತಂದರೆ, ಬರೀ ತೊಲೋಲಿಂಗ್ ಅಷ್ಟೇ ಅಲ್ಲ, ಕಾರ್ಗಿಲ್ ಸೆಕ್ಟರ್ ಅಲ್ಲದೆ ಡ್ರಾಸ್, ಮುಷ್ಕೋ, ಬಟಾಲಿಕ್ ಈ ಸೆಕ್ಟರ್ಗಳಲ್ಲೂ ಕೂಡ ಪಾಕಿಸ್ತಾನ ಇನ್ಫಿಲ್ಟ್ರೇಟ್ ಮಾಡಿಬಿಟ್ಟಿದೆ. ನಾವು ಅದನ್ನು ವಶಪಡಿಸ್ಕೋಬೇಕು ಅಂತ. ಅಲ್ಲಿವರೆಗೂ ನಾವು ಅಂದ್ಕೊಂಡಿದ್ವಿ ಭಯೋತ್ಪಾದಕರು ಅಂತ. ಆದರೆ ಭಾರತದ ಇಂಟೆಲಿಜೆನ್ಸ್ ಒಂದು ಬ್ರೇಕ್ ಮಾಡ್ತಿ ಏನಂತಂದರೆ, ಪಾಕಿಸ್ತಾನದ ಜನರಲ್ ಪರ್ವೇಜ್ ಮುಷರ್ರಫ್ ಚೀನಾಕ್ಕೆ ಹೋಗಿದ್ದ. ಚೀನಾದಿಂದ ತನ್ನ ಸೇನಾ ಮುಖ್ಯಸ್ಥನಿಗೆ ಒಂದು ಕಾಲ್ ಮಾಡಿ ಅದರಲ್ಲಿ ಮಾತಾಡಿದ್ದನ್ನು ಭಾರತೀಯರು ಇಂಟರ್ಸೆಪ್ಟ್ ಮಾಡಿದರು. ಇಂಟರ್ಸೆಪ್ಟ್ ಮಾಡಿದಾಗ ಗೊತ್ತಾಯಿತು ಇದು ಭಯೋತ್ಪಾದಕರಲ್ಲ, ಪಾಕಿಸ್ತಾನನೇ ಸಪೋರ್ಟ್ ಮಾಡಿರುವಂಥ ಯುದ್ಧ ಅಂತ. ಅಲ್ಲಿವರೆಗೂ ಆಪರೇಷನ್ ಅಂತ ನಾವು ಇದನ್ನು ಕರಿತಿದ್ವಿ, ಆಪರೇಷನ್ ವಿಜಯ್ ಅಂತ. ಆದರೆ ಆಮೇಲೆ ಇದನ್ನು ಕಾರ್ಗಿಲ್ ಯುದ್ಧ ಅಂತ ಕರಿಬೇಕಾಯಿತು. ಬಿಕಾಸ್ ಆಪರೇಷನ್ ಮಾಡುವಾಗ ನನ್ನ ದೇಶದಲ್ಲಿ ನಡೆಯುವಂಥ ಈ ಥರದ ದಾಳಿಗಳನ್ನು ಮಾಡೋದನ್ನು ಆಪರೇಷನ್ ಅಂತ ಕರೀತಾರೆ. ಪಕ್ಕದ ರಾಷ್ಟ್ರದ ಜೊತೆಗೆ ನಾವು ಏನು ಮಾಡ್ತೀವೋ ಅದನ್ನು ಯುದ್ಧ ಅಂತ ಕರಿತೀವಿ. ಅದಾದಮೇಲೆ ಭಾರತ ಇದನ್ನು ಯುದ್ಧ ಅಂತ ಕರೆದು ಜಗತ್ತಿನ ಮುಂದೆ ಹೇಳ್ತು, ಇನ್ನು ಮುಂದೆ ನಾವು ಪಾಕಿಸ್ತಾನಕ್ಕೆ ಹೆಂಗೆ ಪಾಠ ಕಲಿಸ್ಬೇಕೋ ಹಂಗೆ ಕಲಿಸ್ತೀವಿ, ನೋಡ್ತಾ ಇರಿ ಅಂತ ಭಾರತ ಚಾಲೆಂಜ್ ತಗೊಂಡೇ ಬಿಡ್ತು. ಲೆಟ್ ಮೀ ಎಕ್ಸ್ಪ್ಲೇನ್ ಯು ಟೈಗರ್ ಹಿಲ್ಸ್. ಇಡೀ ಈ ಬೆಟ್ಟದಲ್ಲಿ ಟೈಗರ್ ಹಿಲ್ಸ್ ಅಂತ ಒಂದು ಜಾಗ ಐತೆ. ಟೈಗರ್ ಹಿಲ್ಸ್ ಅಂತಂದರೆ ಹೆಸರೇ ಹೇಳುತ್ತೆ, ಟೈಗರ್ ಹಿಲ್ಸ್. ಅದು ಹುಲಿ ಥರದ ಬೆಟ್ಟ. ಅದು ಎಂಥ ಬೆಟ್ಟ ಅಂತಂದರೆ 90 ಡಿಗ್ರಿ ಸ್ಟೀಪ್ ಇರುವಂಥ ಬೆಟ್ಟ, ಆಲ್ಮೋಸ್ಟ್ 90 ಡಿಗ್ರಿ. ಹತ್ತೋದು ಸುಲಭ ಇರಲಿಲ್ಲ. ಆದರೆ ಟೈಗರ್ ಹಿಲ್ಲನ್ನು ವಶಪಡಿಸ್ಕೊಳ್ಳೋವರೆಗೆ ಯುದ್ಧ ಕಂಪ್ಲೀಟ್ ಆಗಲ್ಲ. ಈ ಯುದ್ಧ ಕಂಪ್ಲೀಟ್ ಆಗಬೇಕಂದ್ರೆ ಅಲ್ಲಿಗೆ ಹೋಗಬೇಕು. ಯಾರಿಗೆ ಸವಾಲು ಕೊಟ್ಟರು ಅಂದರೆ 18 ಗ್ರೆನೇಡಿಯರ್ ಟೀಮಿಗೆ ಹೇಳಿದರು, ನೀವು ಟೈಗರ್ ಹಿಲ್ಸನ್ನು ವಶಪಡಿಸ್ಕೋಬೇಕು ಅಂತ. ಆದರೆ ಹತ್ತೋದು ಹೆಂಗೆ? ಕಾರ್ಗಿಲ್ ಬೆಟ್ಟಗಳು ಸುಲಭದ ಬೆಟ್ಟಗಳಲ್ಲ ಮಿತ್ರರೇ.
ಈ ಬೆಟ್ಟ ಹೆಂಗೆ ಅಂತಂದರೆ ಸ್ವಲ್ಪ ದೂರ ಮಂಜು, ಸ್ವಲ್ಪ ದೂರ ಕಲ್ಲುಗಳು, ಕೆಲವೊಂದು ಸ್ವಲ್ಪ ಹುಲ್ಲು, ಹೇಗಂದರೆ ಹಾಗೆ ಹೆಪಸಾರ್ಡ್ ಆಗಿರುವಂಥ ಬೆಟ್ಟಗಳು. ಯಾರು ಕಲ್ಲಿನ ಬೆಟ್ಟವನ್ನು ಹತ್ತುತ್ತಾರೋ ಅವ್ರಿಗೆ ಮಂಜಿನ ಬೆಟ್ಟ ಹತ್ತಲಿಕ್ಕಾಗಲ್ಲ. ಯಾರು ಮಂಜಿನ ಬೆಟ್ಟಗಳು ಹತ್ತುತ್ತಾರೋ ಆ ಶೂನಿಂದ ಅವರು ಇದ್ರ ಮೇಲೆ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ಭಾರತೀಯ ಸೈನಿಕರು ಮೂರನ್ನೂ ಚಾಲೆಂಜಾಗಿ ತೊಗೊಂಡು ಹೋಗಬೇಕಿತ್ತು. ಆದರೆ ಭಾರತೀಯರಿಗೆ ಒಂದು ಅವಕಾಶ, ಆಫ್ಟರ್ ಅ ಲಾಂಗ್ ಟೈಮ್ ಇದನ್ನು ತಗೊಳ್ತೀವಿ ಅಂತ ಈ ದೇಶದ ಸೈನಿಕ ಫೈನಲಿ ಡಿಸೈಡ್ ಮಾಡಿದ್ದ. ಟೈಗರ್ ಹಿಲ್ಸ್ ಹತ್ತಬೇಕು. ನಾವು ಮಂಗಳೂರಿಗೆ ಒಬ್ಬ ಸೈನಿಕನನ್ನು ಕರೆಸಿದ್ವಿ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ, ಪರಮವೀರ್ ಚಕ್ರ ಆಯ್ತು ಅವರಿಗೆ. ಅವ್ರು ಮಂಗಳೂರಿಗೆ ಬಂದಿದ್ದರು ನಮ್ಮದೊಂದು ಕಾರ್ಯಕ್ರಮಕ್ಕೆ. ಅವ್ರ ಜೊತೆ ಮಾತಾಡ್ಲಿಕ್ಕೆ ಸಿಕ್ಕಾಗ ಅನೇಕ ಘಟನೆಗಳನ್ನು ಹಂಚ್ಕೊಂಡ್ರು. ಅವ್ರನ್ನ ತೊಗೊಂಡು ಹೋಗಿ ಹೆಲಿಕಾಪ್ಟರ್ನಿಂದ ಒಂದು ಕಡೆ ಡಂಪ್ ಮಾಡ್ತಾರೆ. ಆ ಡಂಪ್ ಮಾಡಿ ಅವ್ರಿಗೆ ಅಟ್ಯಾಕ್ ಮಾಡಬೇಕು. ಡಂಪ್ ಮಾಡೋದು ಸುಲಭ ಇಲ್ಲ. ಪಾಕಿಸ್ತಾನಿಯರಿಗೆ ಹೆಲಿಕಾಪ್ಟರ್ ಏನು ಮಾಡ್ತಿದೆ ಅಂತ ಗೊತ್ತಾಗಬಾರ್ದು. ಹಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಪಾಕಿಸ್ತಾನಿ ಸೈನಿಕರನ್ನ ಎಂಗೇಜ್ ಮಾಡಬೇಕು ಅಂದರೆ ಕೆಳಗಿಂದ ಬೋಫೋರ್ಸ್ನಲ್ಲಿ ನಿರಂತರವಾಗಿ ದಾಳಿ ಮಾಡ್ತಿರುವಾಗ ಅವ್ರು ಹೋಗಿ ಬಂಕರ್ಗಳಲ್ಲಿ ಮುಚ್ಚಿಟ್ಕೊಂಡು ಬಿಡ್ತಾರೆ. ಅವ್ರು ಮುಚ್ಚಿಟ್ಕೊಂಡಿರೋ ಹೊತ್ತಿನಲ್ಲಿ ಇವ್ರನ್ನ ಡಂಪ್ ಮಾಡಿ ಇವ್ರ ಮುಂದಿನ ಕೆಲಸಕ್ಕೆ ಅಂದ್ಬಿಟ್ಟು ಹೆಲಿಕಾಪ್ಟರ್ ವಾಪಸ್ ಬರಬೇಕು. ಹೀಗೆ ಮಾಡಿ ಅವ್ರಿಗೆ ಬೇಕಾಗಿರೋ ಕವರಿಂಗ್ ಫೈರ್ ಕೊಟ್ಟು ಒಂದು 18 ಜನರನ್ನ ಒಂದು ಗುಡ್ಡದ ಕೆಳಗೆ ಇಳಿಸಿದ್ರು. ಅಲ್ಲಿಂದ ಹತ್ಕೊಂಡು ಹೋಗಬೇಕು. 90 ಡಿಗ್ರಿ ಸ್ಟೀಪ್, ಅದು ಹತ್ತೋದು ಸುಲಭ ಇಲ್ಲ. ಹೇಗೆ ಹತ್ತಬೇಕು? ಎರಡನೇ ಪ್ರಾಬ್ಲಮ್ ಏನು? ಹತ್ತೋದಷ್ಟೇ ಅಲ್ಲ, ಮೇಲೆ ಪಾಕಿಸ್ತಾನಿಯರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ನಾವು 18 ಜನ ಹೋಗಿ ಅಲ್ಲೊಂದು 35-40 ಜನ ಇರಿದ್ದು ಅವ್ರು ಧನಾದನ್ ಫೈರಿಂಗ್ ಮಾಡಿ ಮುಗಿಸ್ಬಿಟ್ರೆ ಏನು ಮಾಡೋದು? ನಾವು ಯಾವ ಭಾಗ ಹತ್ತಬೇಕು ಅಂತಿದ್ದೀವಿ ಅಲ್ಲೇ ಅವ್ರು ನಿಂತಿದ್ರೆ ನಾವು ನೇರವಾಗಿ ಹೋಗಿ ಅವ್ರ ಹತ್ರನೇ ಸಿಕ್ಕಾಕೊಳ್ತೀವಲ್ಲ. ಏನು ಮಾಡಬೇಕು ಅನ್ನೋ ಟೆನ್ಷನ್ನಲ್ಲಿ ಅವ್ರು ಯೋಚನೆ ಮಾಡ್ತಿದ್ರು. ಕೊನೆಗೆ ಕತ್ಲಾಗ್ತಿದ್ದಂತೆ ಹಗ್ಗ ಎಸೆದು, ಒಂದು ಕ್ಲಿಫ್ಗೆ ಹಗ್ಗ ಎಸೆದು ಒಬ್ಬೊಬ್ಬರೇ ಹತ್ತಲಿಕ್ಕೆ ಶುರು ಮಾಡಿದರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೋಗಿ ತಮ್ಮಲ್ಲಿ ಫ್ರೆಂಡನ್ನು, ತಮ್ಮ ಸೈನಿಕ ಮಿತ್ರರನ್ನ ಒಬ್ಬೊಬ್ಬರನ್ನೇ ಮೇಲೆ ಎಳ್ಕೊಂಡ್ರು ಕ್ಲಿಫ್ ಮೇಲೆ. 7 ಜನ ಬಂದಿದ್ರು, ಇನ್ನು 11 ಜನ ಕೆಳಗಿದ್ರು. ಅಷ್ಟೊತ್ತಿಗೆ ಒಂದು ಕಲ್ಲು ಸರಿದು ಸದ್ದು ಮಾಡ್ತು. ಪಾಕಿಸ್ತಾನಿಯರಿಗೆ ಗೊತ್ತಾಗೋಯ್ತು 11 ಜನ ಕೆಳಗೆ ಇದ್ದಾರೆ, 7 ಜನ ಮೇಲೆ. ಬಂಕರಲ್ಲಿ ಪಾಕಿಸ್ತಾನಿಯರು ಎಷ್ಟಿದ್ದಾನೆ ಅಂತ ಇವ್ರಿಗೆ ಗೊತ್ತಿಲ್ಲ. ಸದ್ದಾದ ತಕ್ಷಣ ಪಾಕಿಸ್ತಾನಿಯರು ಧನಾಧನ್ ಫೈರಿಂಗ್ ಮಾಡಿಬಿಟ್ರು. ಫೈರಿಂಗ್ ಮಾಡಿದ ತಕ್ಷಣ ಇವ್ರು ಏನು ಮಾಡಿದ್ರು? ಅವ್ರಿಗೆ ನಾವು ಬಂದಿದ್ದೀವೋ ಇಲ್ವೋ ಗೊತ್ತಿಲ್ಲ, ಅಂದಾಜ್ಮೇಲೆ ಫೈರ್ ಮಾಡ್ತಿರೋದು. ಅದಕ್ಕೆ ನಾವು ಸೈಲೆಂಟಾಗಿರಬೇಕು ಅಂತ ಒಂದು ಬಂಡೆಗಲ್ ಹಿಂದೆ ಮುಚ್ಚಿಟ್ಕೊಂಡ್ಬಿಟ್ರು 7 ಜನ. ಪಾಕಿಸ್ತಾನಿಯರು ಅಂದ್ಕೊಂಡ್ರು ಬೈ ಮಿಸ್ಟೇಕ್ ಹಿಂಗಾಗೋ ಸಾಧ್ಯತೆ ಇರ್ಬೋದು, ನಾವು ಫೈರಿಂಗ್ ಮಾಡಿದ್ದೀವಿ, ಯಾರೂ ಇಲ್ಲ ಅಂತ ಖಾತ್ರಿಪಡಿಸ್ಕೊಂಡು ಅವ್ರು ತಮ್ಮ ಬಂಕರ್ಗಳಲ್ಲಿ ಹೋಗಿ ಇದ್ದಾಗ ಭಾರತೀಯ ಸೈನಿಕರು ಸಮಯ ನೋಡಿಕೊಂಡು ಕೆಳಗಿನವ್ರನ್ನ ಮೇಲೆ ಎತ್ಕೊಂಡು ಬರಲಿಕ್ಕೆ ಕಷ್ಟ, ಗೊತ್ತಿಲ್ಲ ಅವ್ರು ಸೈಲೆಂಟ್ ಆಗಿದ್ದಾರೋ ಮತ್ತೆ ಅಟ್ಯಾಕ್ ಮಾಡ್ತಾರೋ ಅಂತ ನಿಧಾನವಾಗಿ ತೆವಳ್ಕೊಂಡು ಬಂಕರ್ಗಳಲ್ಲಿದ್ದ ಪಾಕಿಸ್ತಾನಿಯರನ್ನು ಕೊಂದು ಬಂಕರನ್ನು ತಮ್ಮ ತೆಕ್ಕಿಗೆ ತಗೊಂಡ್ರು. ಎಷ್ಟು ಖುಷಿ ಅಲ್ಲ. ಬಟ್ ಯುದ್ಧ ಈಗ ಶುರುವಾಯಿತು. ಯಾಕೆ ಶುರುವಾಯಿತು ಅಂತಂದರೆ ಇವರು ಬಂಕರ್ನ ವಶಪಡಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಮೇಲ್ಗಡೆ ಇರುವಂಥ ಇನ್ನೊಂದು ಬಂಕರ್, ಪಾಕಿಸ್ತಾನಿ ಬಂಕರ್, ದೊಡ್ಡ ಸೇನೆ ಏನಲ್ಲಿ ಕೂತಿತ್ತು, ಅವ್ರು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಇವರು 7 ಜನ, ಅದರಲ್ಲಿ ದೊಡ್ಡ ಪಡೆ ಅಲ್ಲಿತ್ತು. ಅವ್ರು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಇವರು ಅದನ್ನು ರಿಟ್ಯಾಲಿಯೇಟ್ ಮಾಡಲಿಕ್ಕೆ ಶುರು ಮಾಡಿದರು. ರಿಟ್ಯಾಲಿಯೇಟ್ ಮಾಡ್ತಾ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ದು ನನಗೆ ಗೂಸ್ ಬಂಪ್ಸ್ ಅವತ್ತು ಅವ್ರು ಹೇಳಬೇಕಾದಾಗ ಅವ್ರು ಹೇಳಿದರು, ರಿಟ್ಯಾಲಿಯೇಟ್ ಮಾಡ್ತಾ ಇದ್ವಿ, ಮಧ್ಯದಲ್ಲಿ ಒಂದು ಸಲ ಪಕ್ಕದಲ್ಲಿ ನೋಡಿದರೆ ನನ್ನ ಜೊತೆ ಇರೋ 6 ಜನ ತೀರ್ಕೊಂಡಿದ್ರು, ನಾನೊಬ್ಬನೇ ಉಳ್ಕೊಂಡಿದ್ದೆ ಅಂತ. ಯಾವಾಗ ಇವ್ರದ್ದು ಫೋರ್ಸ್ ಕಡಿಮೆ ಆಗ್ತಾ ಬಂತೋ ಇವರೇನು ಮಾಡಿದರು, ಪಾಕಿಸ್ತಾನಿಯರು ಆ ಕಡೆಯಿಂದ ದೊಡ್ಡ ಪಡೆ ನಡ್ಕೊಂಡೇ ಬಂತು. ಇವ್ರು ಸ್ಟಾಪ್ ಮಾಡಿದರು. ಪಕ್ಕದಲ್ಲಿದ್ದವರೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾರಲ್ಲ, ಇನ್ನು ನಾನೊಬ್ಬನೇ ಅಂತಂದರೆ ಫೈಟ್ ಮಾಡಲಿಕ್ಕಾಗಲ್ಲ ಅಂತ ಸ್ಟಾಪ್ ಮಾಡಿದರು. ಮೇಲಿಂದ ಅಷ್ಟೂ ಜನ ನಡ್ಕೊಂಡು ಬಂದರು, ಇಲ್ಲಿ ಏನೇನಾಗಿದೆ ನೋಡಬೇಕು ಅಂತ. ಇವರೇನು ಮಾಡಿದರು, ತಕ್ಷಣ ಎಲ್ಲರೂ ಹೆಂಗೆ ಸತ್ತು ಬಿದ್ದಿದ್ರೋ ತಾನೂ ಹಾಗೆ ಸತ್ತಂತೆ ಬಿದ್ದರು. ಪಾಕಿಸ್ತಾನಿ ಪಡೆ ಬಂದವ್ರು ಏನು ಮಾಡಿದಾರಂತ ಗೊತ್ತಾ? ಸತ್ತವ್ರನ್ನ ನಂಬಲ್ಲ ಸೇನೆಯಲ್ಲಿ, ಸತ್ತವನೇ ಎದ್ದು ವಾಪಸ್ ಸಾಯಿಸೋದು. ಅದಕ್ಕೆ ಏನು ಮಾಡ್ತಾರೆ, ಸತ್ತವ್ರ ಮೇಲೆ ಮತ್ತೆ ಫೈರ್ ಮಾಡ್ತಾರೆ. ಎಲ್ಲರ ಮೇಲೆ ಫೈರ್ ಮಾಡಿದರು, ಬೇರೆ ಯಾರಿಗೂ ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಇವರು ಬದುಕಿದ್ರಲ್ಲ, ಇವರ ಕೈ ಕಾಲು ಎಲ್ಲಂದರೆ ಅಲ್ಲಿ ಗುಂಡುಗಳು ಸುರುಮಳೆ ಆಗೋಯಿತು. ಜೀವ ಇತ್ತು, ಆದರೆ ಜೀವ ಇದ್ದಂತೆ ತೋರಿಸ್ಕೊಳ್ಳಿಲ್ಲ, ಸತ್ತವ್ರ ಥರನೇ ಇದ್ದರು. ಪಾಕಿಸ್ತಾನಿಯರು ಅಂದ್ಕೊಂಡ್ರು ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ. ಅಲ್ಲಿಂದ ವಾಪಸ್ ಹೋಗೋ ಟೈಮಲ್ಲಿ ಪಾಕಿಸ್ತಾನಿಯರಿಗೆ ಗೊತ್ತಿಲ್ಲದೆ ಒಂದೇ ಒಂದು ಸಂಗತಿ ಅಂದರೆ ಇವ್ರ ಜೀವ ಇತ್ತು ಅಂತಲ್ಲ. ಇವ್ರು ತಕ್ಷಣ ಎದ್ರು, ಕಷ್ಟಪಟ್ಟು ತಮ್ಮ ಜೇಬಲ್ಲಿದ್ದ ಒಂದು ಗ್ರೆನೇಡನ್ನು ತೆಗೆದರು, ಲಾಕ್ ಓಪನ್ ಮಾಡಿದರು, ವಾಪಸ್ ಹೋಗ್ತಿದ್ದ ಪಾಕಿಸ್ತಾನಿಯರ ಮೇಲೆ ಎಸೆದ್ರು. ಅದು ಹೋಗಿ ಒಬ್ಬ ಪಾಕಿಸ್ತಾನಿ ಸೈನಿಕನ ಟೋಪಿ ಒಳಗೆ ಬಿತ್ತು.
ಅವನಿಗೇನು ಅಂತ ಗೊತ್ತಾಗಲಿಲ್ಲ, ಏನೋ ಬಿತ್ತು, ಏನಾಯಿತು ಅಂತ ಗೊತ್ತಾಗೋದ್ರ ವೇಳೆಗೆ ಸಿಡಿತು. ಅಲ್ಲಿದ್ದ ಬಹುತೇಕರು ನಾಶಗೊಂಡರು, ಉಳಿದವರು ಓಡೋದ್ರು. ಯಾಕೆ ಅಂತಂದರೆ ಆ ಕಡೆಯಿಂದ ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಬಂದ್ಬಿಟ್ಟಿದ್ದಾರೆ. ಅವರು ಯಾಕೆಂದರೆ ಇಲ್ಲಿ ಬದುಕಿದ್ದಾನೆ ಅಂತ ಗೊತ್ತಿರಲಿಲ್ವಲ್ಲ ಅವ್ರಿಗೆ, ಇವನೊಬ್ಬ ಬದುಕಿದ್ದಾನೆ ಅಂತ ಗೊತ್ತಿಲ್ಲ. ಯಾರು ಇನ್ಯಾರೋ ಭಾರತೀಯರು ದೊಡ್ಡ ಪಡೆ ಬಂದಿರಬೇಕು, ಅವ್ರು ನಮ್ಮನ್ನು ಶೂಟ್ ಮಾಡ್ತಿದ್ದಾರೆ, ಇಲ್ಲಿದ್ದರೆ ನಮ್ಮನ್ನು ಸಾಯಿಸ್ತಾರೆ ಅಂತ ಉಳಿದವ್ರು ಓಡ್ಲಿಕ್ಕೆ ಶುರು ಮಾಡಿದ್ರು, ಗುಡ್ಡ ಬಿಟ್ಟು ಓಡೋದ್ರು. ಬಟ್ ನೌ ದ ಪ್ರಾಬ್ಲಮ್, ಈಗ ಪ್ರಾಬ್ಲಮ್ ಏನು? ಇಡೀ ಗುಡ್ಡದಲ್ಲಿ ಪಾಕಿಸ್ತಾನಿಯರೂ ಇಲ್ಲ, ಇಂಡಿಯನ್ಸೂ ಇಲ್ಲ. ಒಬ್ಬರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮೈ ಕೈಯೆಲ್ಲ ಗಾಯ ಆಗಿದೆ. ನನ್ನ 11 ಜನ ಸೈನಿಕರು ಯಾರಿದ್ದಾರೋ ಅವ್ರಿಗೆ ಈ ವಿಷಯ ಮುಟ್ಟಿಸದೆ ಹೋದರೆ ಇಲ್ಲಿ ಸೈಲೆಂಟ್ ಆಗಿರೋದು ನೋಡಿ ಪಕ್ಕದಿಂದ ಮತ್ತೆ ಪಾಕಿಸ್ತಾನಿಯರು ಬರ್ತಾರೆ. ಕಷ್ಟಪಟ್ಟು ಗೆದ್ದಿರೋ ಗುಡ್ಡ ಹೋಗ್ಬಿಡುತ್ತಲ್ಲ, ಏನು ಮಾಡಬೇಕು? ತಮ್ಮ ಬೆಲ್ಟನ್ನು ತೆಗೆದು ಮೊದಲು ಎದೆ ಕಟ್ಕೊಂಡ್ರು. ಇದು ಏಟೆಲ್ಲ ಬಿದ್ದಿತ್ತಲ್ಲ, ಇದು ಅಲಗಾಡಬಾರ್ದು ಅಂತ ಎದೆನ ಗಟ್ಟಿಯಾಗಿ ಕಟ್ಕೊಂಡು ಏನು ಮಾಡಿದ್ರು, ಅಲ್ಲಿ ಇಳ್ಕೊಂಡು ಹೋಗ್ಬೇಕು. ಹೇಗೆ? ಸುಲಭ ಇಲ್ಲ. ತೆವಳ್ಕೊಂಡು ಹೋಗಬೇಕಾದ್ರೆ ಒಂದು ಸಣ್ಣ ಝರಿ ಹರಿತಿರೋದು ಕಾಣ್ತು. ಆ ಝರಿಗೆ ಬಿದ್ದರು ಇವರು. ಆ ಝರಿ ನೇರವಾಗಿ ಕರ್ಕೊಂಡೋಗಿ ಅವ್ರನ್ನ ಎಲ್ಲಿ ಬಿಡ್ತು ಅಂತಂದರೆ ಈ 11 ಜನ ಭಾರತೀಯ ಸೈನಿಕರು ಎಲ್ಲಿದ್ರು ಅಲ್ಲೋಗಿ ದಪ್ಪ ಅಂತ ಬಿದ್ದರು. ನಮ್ಮ ಸೈನಿಕರು ಕರ್ಕೊಂಡೋಗಿ ಅವ್ರ ಕಮಾಂಡಿಂಗ್ ಆಫೀಸರ್ ಮುಂದೆ ನಿಲ್ಲಿಸಿದ್ರು. ಆಫೀಸರ್ ಮುಂದೆ ನಿಂತ್ಕೊಂಡು ಅವ್ರು ಕಷ್ಟಪಟ್ಟು ಸೆಲ್ಯೂಟ್ ಹೊಡೆಯುತ್ತಾ ಎಲ್ಲ ಘಟನೆ ಹೇಳಿದರು. ಹಿಂಗಾಗಿದೆ ಸರ್, ಅದು ಮುಕ್ತವಾಗಿದೆ, ಇಮಿಡಿಯೇಟಾಗಿ ಹೋದರೆ ಆ ಗುಡ್ಡ ನಮ್ದಾಗತ್ತೆ ಅಂತಂದಾಗ ಆ ಕಮಾಂಡಿಂಗ್ ಆಫೀಸರ್ ಇವ್ರ ಶರ್ಟ್ ಹರಿದ್ರೆ ಇಲ್ಲೆಲ್ಲ ರಕ್ತ ತುಂಬಿಕೊಂಡಿತ್ತು. ನೀನು ಹೇಗಿದ್ಯಾ ಅಂತ ಕೇಳಿದರೆ ಮತ್ತೆ ಯುದ್ಧಕ್ಕೆ ಬರ್ತೀನಿ ಸರ್ ನಿಮ್ಮ ಜೊತೆ ಅಂದ್ರಂತವ್ರು. ನೀನು ಬರಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಹೆಲ್ತ್ ತುಂಬ ಹಾಳಾಗಿದೆ, ಮೊದಲು ವಾಪಸ್ ಹೋಗು ಅಂತ ಇಬ್ಬರನ್ನವ್ರನ್ನ ಬೇಸ್ ಕ್ಯಾಂಪಿಗೆ ಕರ್ಕೊಂಡು ಬಂದು ಅಲ್ಲವ್ರನ್ನ ಟ್ರೀಟ್ಮೆಂಟಿಗೆ ಅಂತ ಕಳಿಸ್ಕೊಟ್ರು. ಉಳಿದ ಜನ ಅಲ್ಲಿಗೆ ಹೋಗಿ ಅದನ್ನು ವಶಪಡಿಸ್ಕೊಂಡ್ರು. ಭಾರತೀಯ ಸೇನೆಗೆ ಸಂಗತಿ ಮುಟ್ಟಿಸಿದ್ರು. ಟೈಗರ್ ಹಿಲ್ಸ್ನ ಒಂದು ಇಡೀ ಭಾಗವನ್ನು ನಾವು ರೀಕ್ಯಾಪ್ಚರ್ ಮಾಡಿದ್ದೀವಿ ಏನೋ ಅಂತ ಸಂಗತಿಯನ್ನು ಮುಟ್ಟಿಸಿದ್ರು. ಇವರು ವಾಪಸ್ ಬಂದು ಅನೇಕ ದಿನಗಳ ಕಾಲ ಅವರಿಗೆ ಪ್ರಜ್ಞೆಯೇ ಇರಲಿಲ್ಲ. ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟಿಂದ ಎದ್ದು ಸ್ವಲ್ಪ ರೆಡಿಯಾಗಿ ಒಂದು 3-4 ದಿನಕ್ಕೆ ಟಿ ವಿಯಲ್ಲಿ ಸುದ್ದಿ ಬರ್ತಿತ್ತು, ಕಾರ್ಗಿಲ್ ವಿಜಯ ಆಗೋಗಿತ್ತು. ಅಷ್ಟೊತ್ತಿಗೆ ಈ ದೇಶದ ಅನೇಕ ಸೈನಿಕರಿಗೆ ಪರಮವೀರ್ ಚಕ್ರ ಪ್ರಶಸ್ತಿ ಕೊಡಬೇಕಾಗಿತ್ತು. ಅದರಲ್ಲಿ ಅನೌನ್ಸ್ಮೆಂಟ್ ಆಯಿತು, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಪರಮವೀರ್ ಚಕ್ರ ಪ್ರಶಸ್ತಿ ಬಂದಿದೆ. ಬ್ರ್ಯಾಕೆಟಲ್ಲಿ ಮರಣೋತ್ತರ ಪರಮವೀರ್ ಚಕ್ರ ಅಂತಿತ್ತು. ಹಾಗೆ ಇವ್ರಿಗೆ ಗೊತ್ತಾಯಿತು, ನಮ್ಮ ಗ್ರೆನೇಡಿಯರಲ್ಲಿ ಇನ್ನೊಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಇದ್ದ, ಅವನು ತೀರ್ಕೊಂಡ, ಅವನಿಗೆ ಪರಮವೀರ್ ಚಕ್ರ ಸಿಕ್ಕಿದೆ ಅಂತ ಭಾಳ ಖುಷಿ ಅವರಿಗೆ. ಯಾರಿಗೋ ಒಬ್ರಿಗೆ ಸಿಕ್ತಲ್ಲ, ನಮ್ಮ ಟೀಮಲ್ಲೇ ಒಬ್ರಿಗೆ ಸಿಕ್ತಲ್ಲ ಅಂತ. ಆದರೆ ಆವತ್ತು ಜನರಲ್ ಮಲಿಕ್ ಇವರನ್ನು ನೋಡಲಿಕ್ಕೆ ಅಂತ ಬಂದರು. ಎಲ್ಲ ಹಾಸ್ಪಿಟಲ್ಲಿ ಓಡಾಟ ಗಲಾಟೆ ಎಲ್ಲ ನಡೀತಿದೆ. ಯಾಕೇನು ಗೊತ್ತಾದರೆ ಜನರಲ್ ಮಲಿಕ್ ಬರ್ತಿದ್ದಾರೆ ಅಂತ. ಜನರಲ್ ಮಲಿಕ್ ಬಂದು ಇವ್ರಿಗೊಂದು ಶೇಕ್ ಹ್ಯಾಂಡ್ ಕೊಟ್ಟು ಅವ್ರಿಗೆ ಹೇಳಿದ್ರಂತೆ ಪರಮವೀರ್ ಚಕ್ರ ಆಗಿದೆ ಅಂತ. ಇವರು ಮುಖ ತಗ್ಗಿಸ್ಕೊಂಡು, ಸರ್ ತಪ್ಪು ತಿಳ್ಕೊಂಡಿದ್ದೀರಾ ನೀವು, ಅದು ನನಗಲ್ಲ, ನಮ್ಮದ್ರಲ್ಲೇ ಇನ್ನೊಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಇದ್ದ ಅವ್ರಿಗೆ ಅಂತ. ಇಲ್ಲಪ್ಪ, ತಪ್ಪು ನೀನು ತಿಳ್ಕೊಂಡಿದ್ಯಾ, ಟೈಪಿಂಗ್ ಮಿಸ್ಟೇಕ್, ಅದು ಮರಣೋತ್ತರ ಅಂತ. ನೀನು ಬದುಕಿದೀಯಾ ಅಂತ ನಮ್ಗೆ ಗೊತ್ತಾಗಿದ್ದೆ ಭಾಳ ತಡವಾಗಿ, ಹೀಗಾಗಿ ಮರಣೋತ್ತರ ಅಲ್ಲ, ಅದು ನಿನಗೇ ಸಿಕ್ಕಿರೋದು ಅಂತ. ಏನು ಹೆಮ್ಮೆ ಗೊತ್ತೇನೋ ಅವರಿಗೆ. ನಾನು ಕೇಳಿದೆ ಅವರಿಗೆ, ನಿಮ್ಗೆ ಅಷ್ಟೊಂದು ಗುಂಡು ಹೊಡೆದ್ರಲ್ಲ, ಹೆಂಗೆ ಬದುಕಿದ್ರಿ ನೀವು ಅಂತ. ಫಿಲ್ಮಿ ಸ್ಟೈಲ್. ನಾವು ಕೆಲವೊಂದು ಸಲ ನೋಡ್ತೀವಲ್ಲ, ಎಲ್ರಿಗೂ ಹೊಡಿತಿರ್ತಾರೆ ವಿಲನ್ಗಳು, ಹೀರೋಗೆ ಮಾತ್ರ ತಾಕೋದಿಲ್ಲ. ನಾನು ಕೇಳಿದೆ, ಇದು ಹಾಗೆ ಸ್ಟೋರಿನಾ ಅಂತ. ಅವರಂದ್ರು, ನನಗೂ ತುಂಬ ಗುಂಡು ಹೊಡೆದಿದ್ರು. ಒಂದು ಗುಂಡು ವಾಸ್ ವೆರಿ ಕ್ರಿಟಿಕಲ್. ಆ ಕ್ರಿಟಿಕಲ್ ಗುಂಡು ನನ್ನ ಎದೆನ ಸೀಳಬೇಕಿತ್ತು, ಅಥವಾ ಯಾವುದೋ ಒಂದು ಪಾರ್ಟನ್ನು ಸೀಳಿ ನಾನು ಸಾಯಬೇಕಿತ್ತು. ನಾನು ಆಶ್ಚರ್ಯಚಕಿತನಾಗಿ ಏನು ಅಂತ ತೆಗೆದು ನೋಡಿದ್ರೆ, ಪರ್ಸಲ್ಲಿದ್ದಂಥ ಒಂದು ಕಾಯಿನ್ ಆ ಗುಂಡನ್ನು ಹಿಡಿದಿತ್ತು. ಆ ಗುಂಡಿನ ತೀವ್ರತೆ ಕಡಿಮೆ ಆಗಿತ್ತು. ಐ ವಾಸ್ ಸೇವ್ಡ್. ನಾನು ಸೇವ್ ಆಗಿದ್ದ ಆ ಒಂದು ಕಾಯಿನಿಗೋಸ್ಕರ ಆಗ ನಾನು ಅಂದ್ಕೊಂಡೆ, ಅವ್ರು ಹೇಳಿದ್ದು ಭಾಳ ಚೆನ್ನಾಗಿತ್ತು. ಆಗ ನಾನು ಅಂದ್ಕೊಂಡೆ, ಯಾವುದೋ ತಾಯಿ ತನ್ನ ಮನೆಯಲ್ಲಿ ಭಾರತೀಯ ಸೈನಿಕರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರಬೇಕು. ದಟ್ ಹ್ಯಾಸ್ ಸೇವ್ಡ್ ಮೀ. ನಮ್ಮೊಬ್ಬ ಹುಡುಗ ಪ್ರಶ್ನೆ ಕೇಳಿದ ಅವರನ್ನು, ಒಬ್ಬ ಯಂಗ್ ಬಾಯ್. ಈ ಸ್ಟುಡ್ ಅಪ್ ಆ್ಯಂಡ್ ಆಸ್ಟ್. ಏನು ಕೇಳಿದ ಅಂದರೆ, ಸರ್ ನೀವೆಲ್ಲ ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತಿರ್ತೀರಾ, ನಾವೇನು ಮಾಡ್ಬೋದು ಸರ್ ಇಲ್ಲಿ ಅಂತ ಕೇಳಿದ ಸೈನಿಕರಿಗಾಗಿ. ನಾನು ಹೇಳಿದ, ಏನೂ ಮಾಡಬೇಡಪ್ಪ, ಪ್ರತಿನಿತ್ಯ ಪೂಜೆ ಮಾಡಬೇಕಾದಾಗ ನಮ್ಮ ಸೈನಿಕರು ಚೆನ್ನಾಗಿರಲಿ ಅಂತ ಒಂದು ಬೇಡ್ಕೋ, ಇನ್ಯಾವುದೋ ಸೈನಿಕನನ್ನು ಹೀಗೆ ಕಾಪಾಡಬಿಡುತ್ತೆ ಅದು ಅಂತ. ಏನು ಚೆನ್ನಾಗಿದೆ. ಇನ್ನೇನು ಕೇಳಲಿಲ್ಲ ಆತ. ಅವನನ್ನು ಪ್ರಶ್ನೆ ಮಾಡುವಾಗ ನಮ್ಮಲ್ಲಿ ಒಬ್ಬರು ಕೇಳಿದ್ರು, ಹೆಂಗಿದೆ ನೋಡಿ ಸೈನಿಕನ ಥಾಟ್ ಹೆಂಗಿರುತ್ತೆ, ಈ ಥಾಟ್ ಪ್ರೊಸೆಸ್ ನಮ್ದಾಗಬೇಕು ಅಂತ. ಅವನು ಏನು ಕೇಳಿದ ಗೊತ್ತಾ ಹುಡುಗ, ಸರ್ ಪಾಕಿಸ್ತಾನದ ಹತ್ರ ಅಮೇರಿಕನ್ ಶಸ್ತ್ರಾಸ್ತ್ರಗಳಿವೆ, ತುಂಬ ಆಧುನಿಕವಾಗಿದೆ. ಚೀನಾದ ಹತ್ರ ಅತ್ಯಂತ ಆಧುನಿಕ ಶಸ್ತ್ರಾಸ್ತ್ರಗಳಿವೆ, ನಮ್ಮ ಹತ್ರ ಹಂಗಿಲ್ಲ ಅಂತಾರೆ. ನಾವು ಮತ್ತೆ ಇದು ಯುದ್ಧ ಯಾವ ಧೈರ್ಯದ ಮೇಲೆ ಮಾಡೋದು? ಸೈನಿಕ ಯುದ್ಧ ಮಾಡು ಅಂತಂದರೆ ಹೆಂಗೆ ಮಾಡ್ತಾನೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಯುದ್ಧ ಗೆಲ್ಲೋದು ಯಾವ ಬಂದೂಕು ಅಂತಲ್ಲ, ಬಂದೂಕನ್ನು ಹಿಡಿದವನ ಕಲೇಜ ಏನಿದೆ ಅನ್ನೋದ್ರ ಮೇಲೆ ಯುದ್ಧ ಗೆಲ್ಲೋದು. ಮತ್ತು ಭಾರತೀಯರ ಕಲೇಜ ಜೋರಾಗಿದೆ ಅಂತ, ನಮ್ಮ ತಾಕತ್ತು ಜೋರಾಗಿದೆ ಅಂತ, ಅದು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಅಂತ.
ಜುಲೈ 26ಕ್ಕೆ ಭಾರತ ಯುದ್ಧವನ್ನು ಗೆಲ್ತಲ್ಲ, ಸಂಭ್ರಮ. ಆದರೆ ಯುದ್ಧವನ್ನು ಗೆಲ್ಲಬೇಕಾದ್ರೆ ಪಾಕಿಸ್ತಾನ ಏನು ಮಾಡಿತ್ತು ಗೊತ್ತಾ? ಪಾಕಿಸ್ತಾನ ಯುದ್ಧವನ್ನು ತಾನು ಸೋತು ಬಿಡ್ತೀನಿ ಅನ್ನೋಂಥ ಭಯಕ್ಕೆ ಅಮೆರಿಕಾಗೆ ಹೋಗಿ ಕಾಲಿಗೆ ಬಿದ್ದುಬಿಡ್ತು. ದಯವಿಟ್ಟು ಹೆಂಗಾದ್ರೂ ಮಾಡಿ ಉಳಿಸಿ ನಮ್ಮನ್ನು ಅಂತ. ಅಮೆರಿಕ ಹೇಳ್ತು ಯುದ್ಧವನ್ನು ಸ್ಟಾಪ್ ಮಾಡಿ, ಸೀಸ್ ಫೈರ್ ಆಗಲಿ, ಪಾಕಿಸ್ತಾನಿಯರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತು. ನನ್ನ ದೇಶದ ಸೈನಿಕ, ನನ್ನ ದೇಶದ ಗುಡ್ಡಗಳಲ್ಲಿ ಅಡಗಿದ್ದ ಒಬ್ಬೊಬ್ಬ ಪಾಕಿಸ್ತಾನಿಯನು ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾದ್ರೆ ಟ್ರಿಗರ್ ಮೇಲೆ ಬೆರಳಿಟ್ಕೊಂಡು ಸೈಲೆಂಟಾಗಿ ನಿಂತ್ಕೊಂಡಿದ್ದ. ಅವನಿಗೆ ಎಷ್ಟು ಸಂಕಟ ಆಗಿರ್ಬೋದು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಹಂಗೆ ಬಿಟ್ಕೊಡ್ಬೇಕಾದಂಥ ಸ್ಥಿತಿ ಭಾರತೀಯರಿಗೆ ಬಂದಿತ್ತು. ಪಾಕಿಸ್ತಾನ ಅತ್ಯಂತ ಕೆಟ್ಟ ಮುಖ ಮಾಡ್ಕೊಂಡು ವಾಪಸ್ ಹೋಯಿತು. ಇವತ್ತಿಗೂ ಒಳ್ಳೆ ಮುಖ ಮಾಡ್ಕೊಂಡು ವಾಪಸ್ ಬಂದಿಲ್ಲ. ಎಷ್ಟು ಸಲ ಬಡಿದ್ವಿ ನಾವು? 4 ಸಲ ಬಡಿದ್ವಿ. ನಮ್ಮ ಮನೆ ಎದುರಿಗೆ ಹುಚ್ಚುನಾಯಿ ಬಂದಾಗೆಲ್ಲ ಹೊಡೆದು ಓಡಿಸ್ತೀವಲ್ಲ, ಹಂಗೆ ಪ್ರತಿ ಬಾರಿ ಹೊಡೆದು ಓಡಿಸಿದ್ದೀವಿ. ಈ ಹುಚ್ಚುನಾಯಿಗಳನ್ನು ಬಡಿಯುವಂತೆಯೇ ಪಾಕಿಸ್ತಾನವನ್ನು ಬಡಿದಿದ್ದೀವಿ. ಆದರೆ ಈಗ ಮಾತ್ರ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಹೆಂಗಾಗಿದ್ದೀವಿ ಅಂತಂದರೆ, ಇಷ್ಟು ದಿನ ನೀವು ಮಾತ್ರ ಗಡಿ ದಾಟಿ ಬರ್ತಿದ್ದೀರಿ, ಈಗ ನಾವು ಬರ್ತೀವಿ ಅಂತ. ನೀವು ನನ್ನ ದೇಶದಲ್ಲಿ ಒಬ್ಬ ಭಾರತೀಯ ಸೈನಿಕನನ್ನು ಹೊಡೆದ್ರೆ ನಾವು ನಿಮ್ಮ ದೇಶಕ್ಕೆ ಹೋಗಿ 4 ಜನರನ್ನು ತೊಗೊಂಡು ಬರ್ತೀವಿ ಅಂತ ನಾವು ಯಾವಾಗ ಪ್ರೂವ್ ಮಾಡಿದ್ವಿ? ನಾವು ಈ ದೇಶದಲ್ಲಿ ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಪ್ರೂವ್ ಮಾಡಿದ್ವಿ. ನನ್ನ ದೇಶದೊಳಗೆ ಬಂದರು, ಇಬ್ಬರು ಬಂದು ಈ ದೇಶದ ಸೈನಿಕ ಠಾಣ್ಯದ ಮೇಲೆ ದಾಳಿ ಮಾಡಿದ್ರು. ಒಂದು 8-10 ಜನ ಭಾರತೀಯ ಸೈನಿಕರನ್ನು ಕೊಂದೋದ್ರು. ಈ ದೇಶ ರಿಟಾಲಿಯೇಟ್ ಮಾಡ್ತು, ಎಷ್ಟು ಬೇಗ ರಿಟಾಲಿಯೇಟ್ ಮಾಡ್ತು. ವಿತಿನ್ ನೆಕ್ಸ್ಟ್ 11 days ನನ್ನ ದೇಶದಲ್ಲಿ 11ನೇ ದಿನಕ್ಕೆ ತಿಥಿ ಆಗತ್ತೆ. ಈ ಸೈನಿಕರ ತಿಥಿ ನಡೆಯೋಕ್ಕಿಂತ ಮುಂಚೆ ಭಾರತೀಯ ಸೈನಿಕರು ಪಾಕಿಸ್ತಾನದ ಒಳಕ್ಕೆ ನುಗ್ಗಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿ 40 ಜನ ಪಾಕಿಸ್ತಾನಿಯರನ್ನು ಕೊಂದರು. ಅವ್ರು ಕೊಂದಿದ್ದು 10, ನಾವು ಅದಕ್ಕೆ ಒಬ್ಬರಿಗೆ 4ರ ಲೆಕ್ಕದಲ್ಲಿ 40 ಜನರನ್ನ ಕೊಂದ್ವಿ. ಯು ನೋ ವಾಟ್ ಇಂಪಾರ್ಟೆಂಟ್ ಥಿಂಗ್ ವಾಸ್? ನಮ್ಮ ಹತ್ರ ಅವ್ರ ಬಗ್ಗೆ ಡೀಟೇಲ್ಸ್ ಇತ್ತು. ಅವ್ರು ಎಲ್ಲಿದ್ದಾರೆ, ಎಲ್ಲೆಲ್ಲಿ ಠಾಣ್ಯಗಳಿವೆ ಅನ್ನುವಂಥ ಇಂಟೆಲಿಜೆನ್ಸ್ ಮಾಹಿತಿ ಡೀಟೇಲಾಗಿ ತಗೊಂಡಿದ್ವಿ. ನಾವು ರೆಕಿ ಮಾಡಿದ್ವಿ. ಯುನೋ ವಾಟ್ ಈಸ್ ರೆಕಿ? ರೆಕಿ ಅಂತಂದರೆ ನಾವು ಎಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಮುಂಚಿತವಾಗಿ ಹೋಗಿ ನೋಡ್ಕೊಂಡು ಬರೋದು. ಅದನ್ನು ರೆಕಿ ಅಂತ ಕರೀತಾರೆ. ಈ ದೇಶದ ಸೈನ್ಯ ಹೋಗಿ ರೆಕಿ ಮಾಡ್ಕೊಂಡು ಬಂದಿತ್ತು. ಅಂದರೆ ಈ ನಮ್ಮ ದೇಶದ ಪಡೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸೈನಿಕರ ಟೀಮ್ ಹೋಗಿ ಎಲ್ಲೆಲ್ಲಿದೆ, ನಾವು ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು, ಯಾವ ಥರ ದಾಳಿ ಮಾಡಬೇಕು ಅನ್ನೋದಕ್ಕೆ ಒಂದು ನೀಟಾಗಿರೋ ಪ್ಲ್ಯಾನನ್ನು ಮಾಡಿದ್ವಿ. ಪಾಕಿಸ್ತಾನಿಯರಿಗೆ ಗೊತ್ತಾಗಿರಲಿಲ್ಲ. ನನ್ನ ದೇಶದ ಸೈನ್ಯ ಹೋಗಿ ಬಂತಲ್ಲ, ಸೈನಿಕರು ಹೋಗಿ ಬಂದ್ರಲ್ಲ, ಹೋಗಿ ಬೆಳಗಿನ ಜಾವದೊಳಗೆ ರಾತ್ರಿ ಒಳಗೆ ಹೋದರು. ರಾತ್ರಿ ಒಳಗೆ ಹೋಗಿ 3 ಕಿಲೋಮೀಟ್ರ್ ಒಳಗೆ ಹೋದರು. ನನಗೆ ಕೆಲವರು ಈ ಕೇಳ್ತಿದ್ರು, 3 ಕಿಲೋಮೀಟ್ರಾ? ಅದೇನು 3 ಕಿಲೋಮೀಟ್ರ್ ಮಂಗಳೂರು ಉಡುಪಿ ಹೈವೇ ಅದು. ಪಾಕಿಸ್ತಾನದ ಒಳಗೆ ನುಗ್ಗಬೇಕು, 3 ಕಿಲೋಮೀಟ್ರ್ ಒಳಗೆ ಹೋಗಬೇಕು ಅಂದರೆ ನನ್ನ ದೇಶದಲ್ಲಿ 300 ಕಿಲೋಮೀಟ್ರ್ ಹೋದಂತೆ. ಪ್ರತಿ ಹೆಜ್ಜೆಯೂ ಕೂಡ ಎಚ್ಚರಿಕೆಯಿಂದಿರಬೇಕು. ಯಾರೂ ನಮ್ಮನ್ನು ನೋಡಬಾರ್ದು, ಆದರೆ ನಾವು ಅವ್ರನ್ನ ನೋಡ್ತಾ ಇರಬೇಕು. ಹಂಗೆ ಹೋಗಬೇಕು. ಹೋಗಿದ್ದಷ್ಟೇ ಎಲ್ಲ ಇಂಪಾರ್ಟೆಂಟು, ವಾಪಸ್ ಬರಬೇಕಲ್ಲ. ಅಟ್ಯಾಕ್ ಮಾಡಿದ ಮೇಲೆ ಎದುರಿಗಿರೋನ್ನ ಎಚ್ಚರಿಸ್ಬಿಟ್ಟಿರ್ತೀವಿ, ಇವ್ರು ಬಂದಿದ್ದಾರೆ ಒಳಗೆ, ಇವ್ರು ಯಾರನ್ನೂ ಬಿಡಬಾರ್ದು ಅಂತ ಅವ್ರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬರ್ತಾರೆ. ಅಂಥ ಟೈಮಲ್ಲಿ ನಾವೊಂದು ದಾರಿ ಹುಡ್ಕೊಂಡು ವಾಪಸ್ ಬರಬೇಕಲ್ಲ. ಇಟ್ ವಾಸ್ ಬಿಗ್ಗೆಸ್ಟ್ ಚಾಲೆಂಜ್. ಆ್ಯಂಡ್ ಭಾರತ ಆ ಚಾಲೆಂಜನ್ನು ತಗೊಳ್ತು. 4 ಠಾಣ್ಯಗಳನ್ನು ಭೇದಿಸಿ 40 ಜನರನ್ನು ಕೊಲ್ತು. ನೆಕ್ಸ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಬೆಳಗ್ಗೆ 10 ಗಂಟೆಗೆ 9 ಗಂಟೆಗೆ ಈ ದೇಶದ DGMO, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಅವರು ಪಾಕಿಸ್ತಾನದ DGMOಗೆ ಕಾಲ್ ಮಾಡಿದರು. ಫಸ್ಟ್ ಕಾಲ್ ಹಿ ಡಿಡ್ ನಾಟ್ ರಿಸೀವ್. ಭಯ ಅವ್ರಿಗೆ, ಇದನ್ನು ಹೇಳಿದ್ರೆ ಹೆಂಗೆ ಹೇಳೋದಪ್ಪ ನಾನು ಅಂತ. ಸೆಕೆಂಡ್ ಕಾಲ್ ಹಿ ಡಿಡ್ ನಾಟ್ ರಿಸೀವ್. ಥರ್ಡ್ ಕಾಲ್ ಇವ್ರು ತುಂಬ ಟ್ರೈ ಮಾಡಿದ ಮೇಲೆ ಅವ್ರು ಗಾಬರಿಯಿಂದ ರಿಸೀವ್ ಮಾಡಿ, ಏನು ಫೋನ್ ಮಾಡಿದ್ದೀರಿ ಅಂತ ಕೇಳಿದರು. ನಮ್ಮವ್ರು ಏನು ಹೇಳಿದ್ರಂತೆ ಗೊತ್ತಾ? ಏನೂ ಇಲ್ಲ, ನಿನ್ನೆ ರಾತ್ರಿ ನಮ್ಮದೊಂದಷ್ಟು ಹುಡುಗರು ಒಳಗೆ ಹೋಗಿದ್ರು. ಹೆಂಗಿರ್ಬೋದು ಪಾಕಿಸ್ತಾನಕ್ಕೆ ಕೇಳಲಿಕ್ಕೆ? ಅವರು 40 ಜನರನ್ನು ಕೊಂದಿದ್ದೀವಿ ಅಂತ ಹೇಳ್ತಿದ್ದಾರೆ, ಯಾಕೋ ಟ್ಯಾಲಿ ಆಗ್ತಾ ಇಲ್ಲ. ಒಂದ್ಸಲ ನೀವು ಸರಿಯಾಗಿ ನೋಡಿ ನಂಬರ್ ಹೇಳಿದರೆ ಪ್ರೆಸ್ ಮೀಟ್ ಮಾಡಬೇಕಲ್ಲ ಇವತ್ತು, ಅದ್ರಲ್ಲಿ ಪರ್ಫೆಕ್ಟ್ ನಂಬರ್ ಕೊಡ್ತೀವಿ ಅಂತ. ಇದನ್ನು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅವರು. ಅವ್ರು ಹೇಳಿದ್ರು, ನಾನು ಪಾಕಿಸ್ತಾನದವ್ರಿಗೆ ಕಾಲ್ ಮಾಡಿದೆ, ನಂಬರ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಪರ್ಫೆಕ್ಟ್ ನಂಬರ್ ಕೇಳಲಿಕ್ಕೋಸ್ಕರ. 2 ಸಲ ರಿಸೀವ್ ಮಾಡಲಿಲ್ಲ, ಮಾಡದೆ ಹೋದ್ರು ಮಾಡಿರ್ತಿದೆ. 3rd ಟೈಮ್ ರಿಸೀವ್ ಮಾಡಿ ಹಿ ಕನ್ಫರ್ಮ್ಡ್, ನಮ್ಮ ಹತ್ರ ಹಿಂಗೆ ಆಗಿರೋದು ನಿಜ ಅಂತ ಕನ್ಫರ್ಮ್ ಮಾಡಿದ್ದಾರೆ. ನನ್ನ ದೇಶ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಅಂತ. ಅಂದರೆ ನೀವು ಪ್ರತಿ ಬಾರಿ ನನ್ನ ದೇಶದವ್ರನ್ನ ಕೊಂದಾಗ ಇಟ್ ಬಿಕಮ್ಸ್ ಕಾಸ್ಟ್ಲಿಯೆಸ್ಟ್ ಅಂತ ಪಾಕಿಸ್ತಾನಕ್ಕೆ ಕಲಿಸ್ಕೊಡೋದಿತ್ತಲ್ಲ, ಇಂಡಿಯಾ ಡಿಡ್ ಇಟ್. ಆದರೆ ಎಲೆಕ್ಷನ್ಗಿಂತ ಮುಂಚೆ ಪಾಕಿಸ್ತಾನ ಮತ್ತೆ ಪುಲ್ವಾಮಾದಲ್ಲಿ ದಾಳಿ ಮಾಡಿತು. ಎಲೆಕ್ಷನ್ ಬ್ಯುಸಿಯಲ್ಲಿರೋದ್ರಿಂದ ಭಾರತ ರಿಟಾಲಿಯೇಟ್ ಮಾಡಲ್ಲ ಅಂತ. ಆದರೆ ಭಾರತದ ರವೈಯ ಚೇಂಜ್ ಆಗಿದೆ, ಭಾರತದ ಸ್ಟೈಲ್ ಚೇಂಜ್ ಆಗಿದೆ. ಈಗ ಭಾರತ ಹೆಂಗೆ ಮಾಡ್ತು ಅಂತಂದರೆ, ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಲ್ಲ. ದೇ ವರ್ ಎಕ್ಸ್ಪೆಕ್ಟಿಂಗ್ ಸರ್ಜಿಕಲ್ ಸ್ಟ್ರೈಕ್. POKಯಲ್ಲಿದ್ದಂಥ ಎಲ್ಲರನ್ನೂ ತೆಗೆದು ಶಿಫ್ಟ್ ಮಾಡ್ಕೊಂಡು ಬಾಲಾಕೋಟೆಗೆ ಕರ್ಕೊಂಡು ಹೋಗ್ಬಿಟ್ಟಿತ್ತು. POK ಮೇಲೆ ಮಾಡಿದ್ರೆ ಖಾಲಿ ಬಿಲ್ಡಿಂಗ್ಗಳ ಮೇಲೆ ದಾಳಿ ಮಾಡಿ ಹೋಗಲಿ ಅಂತ. ಆದರೆ ಭಾರತಕ್ಕೆ ಯಾವಾಗ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು, ಬಾಲಾಕೋಟೆಗೆ ಬರ್ತೀವಿ ಅಂತ ಭಾರತ.
ಆದರೆ ಬಾಲಾಕೋಟ್ ವಾಸ್ ಮಚ್ ಇನ್ನರ್ ಪಾರ್ಟ್ ಆಫ್ ಪಾಕಿಸ್ತಾನ್. ಅಲ್ಲಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಅಲ್ಲಿಗೆ ಸೈನಿಕರನ್ನ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ತುಂಬ ಜನ ಏರ್ಫೋರ್ಸ್ನವ್ರು ಯಾವಾಗಲೂ ಒಂದು ಟೆನ್ಷನ್ ಇರುತ್ತೆ, ಯಾವಾಗಲೂ ಇನ್ಫೆಂಟ್ರಿಯವರೇ ಅಟ್ಯಾಕ್ ಮಾಡ್ತಿರ್ತಾರೆ ಅಂತ. ಭಾರತ ಹೇಳ್ತು ನಿಮಗೊಂದು ಚಾಲೆಂಜ್, ಈಗ ನೀವು ಮಾಡಿ ಈಗ ಅಂತ. ನಮ್ಮಲ್ಲಿ ನೋಡಿ ಎಂಥ ಆಪರ್ಚುನಿಟಿ. ಏರ್ಫೋರ್ಸ್ನವ್ರು ದಾಳಿ ಮಾಡಿದ್ರಲ್ಲ, ಪಾಕಿಸ್ತಾನಕ್ಕೆ ಗೊತ್ತೂ ಆಗಲಿಲ್ಲ. ದೆ ನೆವರ್ ಎಕ್ಸ್ಪೆಕ್ಟೆಡ್. ನಾವು ಹೋಗಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಅತ್ಯಾಧುನಿಕವಾದ ಬಾಂಬಿಂಗ್ ದಾಳಿಯನ್ನು ಮಾಡಿ ಪಾಕಿಸ್ತಾನ ಎಚ್ಚೆತ್ಕೊಂಡು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ವಾಪಸ್ ಭಾರತಕ್ಕೆ ಬಂದು ಏರ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಜಗತ್ತಿಗೆ ಹೇಳೋ ಸ್ಥಿತಿ ಇತ್ತಲ್ಲ, ಅದು ಭಾರತದ ಹೊಸ ಶಕ್ತಿ ಅಂತ. ಮಿತ್ರ, ಇವತ್ತು ಭಾರತ ತುಂಬ ಬದಲಾಗಿದೆ ಅಂತ ಆ ಕಾರಣಕ್ಕೆ ಹೇಳೋದು. ಇವತ್ತು ಭಾರತ ಎಷ್ಟರ ಮಟ್ಟಿಗೆ ತಯಾರಾಗಿದೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಯಾವತ್ತು ನಾವು ಯುದ್ಧಕ್ಕೆ ತಯಾರಾಗಿರ್ತೀವೋ ಆಗ 50% ಯುದ್ಧ ನಡೆಯೋದೇ ಇಲ್ಲ. ಯುದ್ಧ ಯಾರ ಮೇಲೆ ಯಾರು ಮಾಡೋದು ಗೊತ್ತಾ? ಯಾರು ತಯಾರಾಗಿಲ್ವೋ ಅವ್ರ ಮೇಲೆ ದಾಳಿ ಮಾಡೋದು. ಯಾರು ತಯಾರಾಗಿರ್ತಾರೋ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ತಯಾರಾಗಿದ್ದವ್ರು ತುಂಬ ಕಷ್ಟ ನಮಗೆ ಎದುರಿಸೋದು ಅಂತ. ಈಗ ಉಕ್ರೇನ್ ವಾಸ್ ರೆಡಿ. ರಷ್ಯಾ ಯುದ್ಧ ಮಾಡುತ್ತೆ ಅಂತ ಉಕ್ರೇನಿಗೆ ಇವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಅಮೆರಿಕ ಸಪೋರ್ಟ್ ಮಾಡಿತ್ತು, ಉಕ್ರೇನಿಗೆ ಯುರೋಪಿಯನ್ ಯೂನಿಯನ್ಗಳು ಸಪೋರ್ಟ್ ಮಾಡಿತ್ತು, ಎಲ್ಲರೂ ಸಪೋರ್ಟ್ ಮಾಡಿ ರೆಡಿ ಆಗಿತ್ತು. ಆಗ ರಷ್ಯಾ ದಾಳಿ ಮಾಡ್ತು. ಅದಕ್ಕೆ ಇಷ್ಟು ದೀರ್ಘಕಾಲ ಹೇಳಿತ್ತು. ಉಕ್ರೇನ್ ರೆಡಿ ಆಗೋಕ್ಕಿಂತ ಮುಂಚೆ ರಷ್ಯಾ ದಾಳಿ ಮಾಡಿದ್ದಿದ್ರೆ ಉಕ್ರೇನ್ ಯಾವತ್ತೋ ಕೊಲ್ಯಾಪ್ಸ್ ಆಗಿರ್ತಿತ್ತು. ಇವತ್ತು ಭಾರತ ಹೆಂಗೆ ರೆಡಿ ಆಗಿದೆ ಅಂತಂದರೆ, ನಾವಿವತ್ತು ರಫೇಲ್ ಯುದ್ಧ ವಿಮಾನಗಳಂತಂದು ಬಾರ್ಡ್ರಲ್ಲಿ ನಿಲ್ಸ್ಕೊಂಡಿದ್ದೀವಿ. ಅವಾಗ ಹೇಳ್ತಿದ್ರಲ್ಲ, ರಫೇಲ್ ಇದ್ದಿದ್ದರೆ ಬಾಲಾಕೋಟ್ವರೆಗೂ ಹೋಗಲೇಬೇಕಾಗ್ತಿರ್ಲಿಲ್ಲ, ನಮ್ಮ ಬಾರ್ಡ್ರಲ್ಲಿ ನಿಂತ್ಕೊಂಡೇ ಬಾಲಾಕೋಟ್ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು ಅಂತ. ನಾವು ಹೋಗಲೇಬೇಕಾಗಿರಲಿಲ್ಲ. ಬಟ್ ವಿ ಹ್ಯಾವ್ ರಫೇಲ್ಸ್ ಟುಡೇ. ಇವತ್ತು ನಮ್ಮ ಹತ್ರ S-400 ರಷ್ಯನ್ ಸಿಸ್ಟಮ್ಸ್ ಇವೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್. ತೀರಾ 2 ದಿನಗಳ ಹಿಂದೆ 2ನೇ ಕನ್ಸೈನ್ಮೆಂಟ್ ಅಥವಾ 2ನೇ ಕಂಟಿಂಜೆಂಟ್ ನಮ್ಮ ಹತ್ರ ಬಂದಿದೆ, S-400. ಅದನ್ನು ಚೀನಾ ಬಾರ್ಡ್ರಲ್ಲಿ ನಿಲ್ಸ್ಕೊಂಡು ಕೂತಿದ್ದೀವಿ. ಈ ಕಡೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ತಾರೆ. ಚೀನಾ ಗ್ಯಾಲ್ವನ್ ಕಣಿವೆಯಲ್ಲಿ, ಗ್ಯಾಲ್ವನ್ ವ್ಯಾಲಿಯಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಚೀನಾ ಯಾವತ್ತೂ ಹಿಂಗೆ ಅಟ್ಯಾಕ್ ಮಾಡಿರಲಿಲ್ಲ. ಅವರು ಮತ್ತು ನಾವು ಹೆಂಗಿದ್ದೀವಿ ಬಾರ್ಡರ್ಸಲ್ಲಿ ಅಂತಂದರೆ, ಐಬಾಲ್ ಟು ಐಬಾಲ್ ಕಾಂಟ್ಯಾಕ್ಟ್ ನಮ್ಮದು. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು, ಅವ್ರು ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಟ್ಟು ಎದರ ಬದರಿ ನಿಂತಿರ್ತೀವಿ. ಆದರೆ ಯಾರ ಕೈಯಲ್ಲೂ ಗನ್ ಇರಲ್ಲ. ವಾಟ್ ವಿಲ್ ಹ್ಯಾವ್? ಲಾಠಿ ಇಟ್ಕೊಂಡಿರ್ತೀವಿ. ಸೈನಿಕರ ಕೈಯಲ್ಲಿ ಲಾಠಿ, ಅದು ಒಪ್ಪಂದನೇ ಹಂಗಿದೆ, ನಾವು ಯಾರೂ ಏನು ಇಟ್ಕೊಳ್ಬಾರ್ದು ಅಂತ. ಆದರೆ ಆ ಲಾಠಿಗೆ ಏನು ಮಾಡಿರ್ತಾರೆ, ಮೊಳೆಗಳನ್ನು ಹಾಕಿ ಅದಕ್ಕೆ ತಂತಿ ಎಲ್ಲ ಸುತ್ತಿಟ್ಕೊಂಡಿರ್ತಾರೆ, ಹೊಡೆದ್ರೆ ಸರಿಯಾಗಿ ಏಟ್ ಬೀಳಬೇಕು ಅಂತ. ಆ ಥರ ವ್ಯವಸ್ಥೆ. ಆ ಬಾರಿ ಚೀನಾ ಏನು ಮಾಡ್ತು, ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಭಾರತೀಯರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಚೀನಾದ ಆರ್ಡರ್ ಪ್ರಕಾರ, PLA ಆರ್ಡರ್ ಪ್ರಕಾರ ನನ್ನ ದೇಶದ ಸೈನಿಕರ ಮೇಲೆ ಅಚಾನಕ್ಕಾಗಿ ದಾಳಿ ಮಾಡ್ತೀವಿ. ನೆವರ್ ಎಕ್ಸ್ಪೆಕ್ಟೆಡ್. ಆದರೆ ಭಾರತ ಇದಕ್ಕೆ ರಿಟಾಲಿಯೇಷನ್ ಕೊಡಬೇಕಲ್ಲ, ಅದೇ ಜಾಗಕ್ಕೆ ಹೋಗಿ ಚೀನಾದವರು ಮತ್ತೊಮ್ಮೆ ಅಟ್ಯಾಕ್ ಮಾಡಿದಾಗ ಚೀನಾದ 40 ಜನರನ್ನು ಬಡಿದಾಕ್ತು. 40 ಜನರನ್ನು. ಅವ್ರು ನಮ್ಮ 20 ಜನರನ್ನು ಕೊಂದಿತ್ತು, ನಾವು 40 ಜನರನ್ನು ಕೊಂದ್ವಿ. ಚೀನಾ ರಿಜೆಕ್ಟೆಡ್, ಇಲ್ಲ ನಮ್ಮಲ್ಲಿ ಯಾರೂ ಸತ್ತಿಲ್ಲ ಅಂತ. ನಮಗೂ ಮತ್ತು ಜಗತ್ತಿನ ಇತರ ರಾಷ್ಟ್ರಕ್ಕೆ ಇರೋ ಡಿಫ್ರೆನ್ಸ್ ಏನು ಗೊತ್ತಾ? ಬಿ ಪ್ರೌಡ್. ನೀವು ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಅಂತಂದರೆ ಹೆಮ್ಮೆ. ಯಾಕೆ ಅಂತಂದರೆ ಪಾಕಿಸ್ತಾನ ತನ್ನ ಸೈನಿಕರನ್ನು ಕಾರ್ಗಿಲಲ್ಲಿ ಕಳ್ಕೊಂಡಾಗ ಯಾರ ಬಾಡಿನೂ ವಾಪಸ್ ತಗೊಳ್ಳಿಲ್ಲ. ಯಾಕೆ ವಾಪಸ್ ತೊಗೊಳ್ಳಿಲ್ಲ ಗೊತ್ತಾ? ಬಾಡಿ ವಾಪಸ್ ತೊಗೊಂಡ್ರೆ ನನ್ನದೇ ಸೈನಿಕರು ಅಂತ ಒಪ್ಕೊಂಡಂತಾಗತ್ತೆ. ಇವ್ರು ನನ್ನ ಸೈನಿಕರಲ್ಲಪ್ಪ, ಭಯೋತ್ಪಾದಕರು ಅಂತ ಹೇಳಿ ಬಿಟ್ಬಿಡ್ತು. ಆದರೆ ಅವ್ರ ಜೇಬಲ್ಲಿ ಐಡೆಂಟಿ ಕಾರ್ಡ್ಸ್ ಇತ್ತು, ಅವರು ಪಾಕಿಸ್ತಾನಿ ಸೈನಿಕರು ಅಂತ ಗೊತ್ತಾಗ್ತಿತ್ತು. ಆದರೆ ಭಾರತೀಯ ಸೇನೆ ಏನು ಮಾಡ್ತು ಗೊತ್ತಾ? ಎಲ್ಲ ಮುಸ್ಲಿಂ ಸೈನಿಕರಿಗೆ ಅವರ ಮತಕ್ಕೆ ತಕ್ಕಂತೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವರಿಗೆ ಗೌರವ ಸಮರ್ಪಿಸಿತು. ಅದು ಭಾರತೀಯ ಸೇನೆಯ ಗ್ಯಾಲ್ವನ್ ವ್ಯಾಲಿಯಲ್ಲಿ 20 ಜನ ಸೈನಿಕರು ತೀರ್ಕೊಂಡ್ರಲ್ಲ, ಆ 20 ಜನ ಸೈನಿಕರನ್ನು ಹೀರೋ ಥರ ನೋಡಿದ್ವಿ ನಾವು. ಆದರೆ ಚೀನಾ ಏನು ಮಾಡ್ತು? ನಮ್ಮಲ್ಲಿ ಸೈನಿಕರು ತೀರ್ಕೊಳ್ಳೇ ಇಲ್ಲ ಅಂತ. ಆಫ್ಟರ್ 1 ಇಯರ್, ಗ್ಯಾಲ್ವನ್ ಇನ್ಸಿಡೆನ್ಸ್ ಆದ 1 ವರ್ಷದ ನಂತರ ಚೀನಾ 4 ಜನ ಮಾತ್ರ ಅವತ್ತು ತೀರ್ಕೊಂಡಿದ್ರು ಅಂತ ಅವತ್ತು ಅವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತು. ಆಫ್ಟರ್ 1 ಇಯರ್ 4 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳಿ 1 ಇಯರ್ ಬೇಕಾಯ್ತು ಅವರಿಗೆ. ಆದರೆ ನಮ್ಮ ಸೈನಿಕರು ಹೇಳಿದರು 40 ಜನರನ್ನಾದರೂ ಹೊಡೆದಿದ್ದೀವಿ ಅಂತ. ನಾನೊಬ್ಬ ಸೈನಿಕ ಮಿತ್ರರನ್ನು ಕೇಳಿದೆ, ವಾಸ್ ಇಟ್ ಪಾಸಿಬಲ್ 40 ಜನರನ್ನು ಹೊಡೆಯೋದು? ಅವನೊಂದು 100% ಪಾಸಿಬಲ್ ಚಕ್ರವರ್ತಿಯವರು. ಯಾಕೆ ಅಂದರೆ ನನ್ನ ದೇಶದವರೆಲ್ಲ ಅಲ್ಲಿರೋದು ಪಂಜಾಬ್ ರೆಜಿಮೆಂಟ್ ಅವರು, ಹರಿಯಾಣದವರು, ಅವ್ರು ಇರೋದಲ್ಲಿ ಅವ್ರ ಎತ್ತರ 6 ಅಡಿ 6 ಕಾಲು ಅಡಿ ಎಲ್ಲ ಇದ್ದಾರೆ. ಚೀನಾದವ್ರು ಪಾಪ 4.25-4.75 ಅಡಿ ಇರ್ತಾರೆ. ಇವ್ರು ಹ್ಯಾಂಡ್ ಟು ಹ್ಯಾಂಡ್ ಫೈಟಿಗೆ ಬಂದರೆ ಕುದಿಗೆ ಕೈ ಹಾಕ್ಕೊಂಡೆ ಎಳ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ. ನಮ್ಮವ್ರಿಗೆ ಭಾಳ ಕಷ್ಟ ಅಲ್ಲ ಅಂತ ಅವ್ರು ತಮಾಷೆ ಮಾಡ್ತಿದ್ರು. ಅಂದರೆ ಭಾರತೀಯ ಸೈನಿಕರ ಅವ್ರದ್ದು ಕನೆಕ್ಟಿವಿಟಿ ಇದೆಯಲ್ಲ ಲ್ಯಾಂಡಲ್ಲಿ, ಅದ್ಭುತವಾಗಿದೆ. ಜಗತ್ತಿನ ದಿ ಬೆಸ್ಟ್ ಸೈನಿಕ ಅಂತ ನೀವೇನಾದರೂ ಗಣಿಸೋದಾದರೆ 1, 2ನೇ ರ್ಯಾಂಕಲ್ಲೇ ಭಾರತೀಯ ಸೈನಿಕ ಬರ್ತಾನೆ. ಯಾಕೆ ಗೊತ್ತಾ? ಯು ನೋ ದ ರೀಸನ್? ಈ ದೇಶದ ಸೈನಿಕ
ಕರ್ಕೊಂಡೋಗ್ಬಿಟ್ರೆ -50 ಡಿಗ್ರಿ ಸೆಂಟಿಗ್ರೇಡ್ ಇರುವಂಥ ಸಿಯಾಚಿನ್ನಲ್ಲೂ ಕೆಲಸ ಮಾಡಬಲ್ಲ. ಅಲ್ಲಿಂದ ಕರ್ಕೊಂಡು ಬಂದು ಅವನನ್ನು ಪಂಜಾಬಿಗೋ ರಾಜಸ್ಥಾನಕ್ಕೋ ಬಿಟ್ಟರೆ +50 ಡಿಗ್ರಿ ಸೆಂಟಿಗ್ರೇಡ್ನಲ್ಲೂ ಕೆಲಸ ಮಾಡಲ್ಲ. -50 to +50 ಮಾಡಬಲ್ಲಂಥ ಸಾಮರ್ಥ್ಯ ಇರುವ ಸೈನಿಕ ಯಾರಾದರೂ ಇದ್ದರೆ ಅದು ಇಂಡಿಯನ್ ಸೋಲ್ಜರ್ ಮಾತ್ರ. ಅದಕ್ಕೆ ಅವನಿಗೆ ಹೈಯೆಸ್ಟ್ ರೆಸ್ಪೆಕ್ಟ್, ಅದಕ್ಕೆ ಅವನಿಗೆ ವಿಶೇಷವಾದ ರೆಸ್ಪೆಕ್ಟ್. ಬರೀ ಮಂಜಿನ ಬೆಟ್ಟದ ಮೇಲಷ್ಟೇ ಅಲ್ಲ, ಮಂಜು ಮೈ ಮೇಲೆ ಬಿದ್ದು ಅವಲಂಚ್ ಆದಾಗಲೂ ಅದರ ಕೆಳಗೆ 6 ದಿನಗಳ ಕಾಲ ರಾಷ್ಟ್ರಕ್ಕೋಸ್ಕರ ಜೀವವನ್ನು ಹಿಡ್ಕೊಳ್ಳಬಲ್ಲಂಥ ಹನುಮಂತಪ್ಪ ಕೊಪ್ಪ ಜಗತ್ನಲ್ಲಿ ಎಲ್ಲಾದರೂ ಇದ್ದರೆ ಅದು ಭಾರತೀಯ ಸೇನೆಯಲ್ಲಿ ಮಾತ್ರ. ಇಲ್ಲೆಲ್ಲಾದರೂ ಹುಡುಕಿ ತೋರಿಸಿ. ಇದು ಭಾರತೀಯ ಸೇನೆಯ ವೈಶಿಷ್ಟ್ಯ. ಹೀಗಾಗಿ ಕಾರ್ಗಿಲ್ ವಿಜಯೋತ್ಸವ ಅನ್ನೋದು ನಟ್ಟೋಜಿಯವರು ಹೇಳಿದಂತೆ ಅದು ನಮಗೊಂದು ನೆಪ ಅಷ್ಟೇ. ಈ ಸೈನಿಕರನ್ನೆಲ್ಲ ಗೌರವಿಸುವಂಥ ಒಂದು ಹಬ್ಬ ಇದು. ನಮ್ಮದು ವಿಜಯೋತ್ಸವ ಅನ್ನೋದು ಒಂದೇ ಅಲ್ಲ, ವಿಜಯ್ ದಿವಸ್ ಒಂದೇ ಅಲ್ಲ. ಬಾಂಗ್ಲಾ ಗೆದ್ದಿದ್ದು ವಿಜಯ್ ದಿವಸ್ಸೇ, ಅದನ್ನು ಬಾಂಗ್ಲಾ ವಿಜಯ್ ದಿವಸ್ ಅಂತ ಕರಿತೀವಿ. ಆದರೆ ಇದನ್ನು ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡುವಾಗ ನಮ್ಗೆ ಹೆಚ್ಚು ಕನೆಕ್ಟೆಡ್ ಯಾಕೆ ಅಂತಂದರೆ ವಿ ಹ್ಯಾವ್ ಸೀನ್ ದೋಸ್ ಪ್ಲೇಸಸ್. ನಾವು ನ್ಯೂಸಿನ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಆ ಸೈನಿಕರಿಗೋಸ್ಕರ ಹೃದಯ ಮಿಡಿದಿದೆ. ಹೆಂಗೆ ಗೊತ್ತೇನು? ಆ ಸೈನಿಕರ ಕಲ್ಯಾಣ ನಿಧಿಗೆ ಅಂತ ಅವತ್ತು ತುಂಬ ಜನ ಹಣ ಕಳಿಸೋರು. ಮುಂಬೈನ ಒಂದು ಹೆಣ್ಣುಮಗಳು, ಚಿಕ್ಕ ಹುಡುಗಿ, 3ನೇ ಕ್ಲಾಸೋ 4ನೇ ಕ್ಲಾಸೋ ಇರ್ಬೋದು, ಅವಳ ಬಗ್ಗೆ ಪೇಪರಲ್ಲಿ ನ್ಯೂಸ್ ಬಂದಿತ್ತು. ಆಗ ಅಪ್ಪ ಕೊಟ್ಟು ದುಡ್ಡನ್ನು ಕೊಟ್ಟರೆ ಅಪ್ಪನ ದುಡ್ಡಾಗತ್ತೆ, ನಾನು ದುಡ್ಡು ಕೊಡೋದು ಹೆಂಗೆ ಹಂಗಂತ ಯೋಚನೆ ಮಾಡ್ತಿತ್ತು ಆ ಹುಡುಗಿ. ಏನು ಮಾಡ್ತಿದ್ಲಂತೆ ಗೊತ್ತಾ? ಮುಂಬೈನಲ್ಲಿ ಟ್ರೈನ್ ಹತ್ತಿದ ತಕ್ಷಣ ತನ್ನ ಬ್ಯಾಗನ್ನು ಬೆಂಚ್ ಮೇಲೆ ಹಾಕಿ ತನ್ನ ಫ್ರೆಂಡ್ಸನ್ನು ಕೂರಿಸ್ಬಿಟ್ಟು ತಾನು ತನಗೆ ಗೊತ್ತಿರೋ ಹಾಡುಗಳನ್ನು ಹೇಳಿ ಭಿಕ್ಷೆ ಬೇಡ್ತಿದ್ಲಂತ. ಎಲ್ಲರ ಭಿಕ್ಷೆ ಕಲೆಕ್ಟ್ ಮಾಡಿ ಒಂದು 8-10 ದಿನ ಆದಮೇಲೆ ಅಪ್ಪನಿಗೆ ತಂದು ಕೊಟ್ಲು. ಅಪ್ಪ ಏನು ದುಡ್ಡಮ್ಮ ಇದು ಅಂತ ಕೇಳಿದರು. ನಾನು ಹಾಡು ಹೇಳಿದ್ದು ಕಲೆಕ್ಟ್ ಮಾಡಿರೋ ದುಡ್ಡಪ್ಪ, ನೀನು ಕೊಟ್ಟಿರೋ ದುಡ್ಡನ್ನು ಕೊಟ್ಟರೆ ಅದು ನಿನ್ನ ದುಡ್ಡಾಗುತ್ತೆ, ಇದು ನನ್ನ ದುಡ್ಡು, ಯಾರಿಗಾದರೂ ಕಳಿಸ್ತೀಯಾ ಅಂತ. ಈ ದೇಶ ರಿಯಾಕ್ಟ್ ಮಾಡಿದ್ದು ಹಂಗಿತ್ತು ಮಿತ್ರರೇ. ABVPನವರು ಹುಬ್ಬಳ್ಳಿಯಲ್ಲಿ ಫಂಡ್ ರೈಸ್ ಮಾಡ್ತಿದ್ರು. ಎಲ್ಲರ ಹತ್ರ ಹೋಗಿ ಕೊಡ್ತೀರಾ ದುಡ್ಡು, ಸೈನಿಕರ ಕಲ್ಯಾಣ ನಿಧಿಗೆ ಕಳಿಸ್ತೀವಿ ನಾವು ಅಂತ. ಒಂದು ಭಿಕ್ಷುಕಿ ಕೆಳಗೆ ಕೂತಿದ್ದಾಳೆ, ಅವಳ ಹತ್ರ ಇವರೇ ಕೊಡಬೇಕು, ಅವಳ ಹತ್ರ ಏನು ಕಲೆಕ್ಟ್ ಮಾಡೋದು. ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆಕೆ ಕರೆದ್ಲಂತೆ, ನನ್ನ ಹತ್ರ ಏನು ಕೇಳಲ್ವೇನಪ್ಪ ಅಂತ. ಇವ್ರಿಗೆ ಗಾಬರಿ, ನೀನೇನು ಕೊಡ್ತೀಯ ತಾಯಿ ಅಂತಂದರೆ ತನ್ನ ಗೋಣಿ ಚೀಲನ ಪಕ್ಕಕ್ಕೆ ತೆಗೆದು ತಾನು 3-4 ದಿನಗಳಿಂದ ಕಲೆಕ್ಟ್ ಮಾಡಿದ ಅಷ್ಟು ದುಡ್ಡನ್ನು ಅವರಿಗೋಸ್ಕರ ಕಳಿಸ್ಕೊಡ್ರಪ್ಪ ಪ್ರೀತಿಯಿಂದ ಅಂತ. ಇದು ಎಷ್ಟು ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ ದುಡ್ಡು ಅನ್ನೋದು ಇಂಪಾರ್ಟೆಂಟೇ ಅಲ್ಲ, ಭಾವನೆಗಳು ಭಾಳ ಇಂಪಾರ್ಟೆಂಟು. ಸೈನಿಕನಿಗಾಗಿ, ಸೇನೆಗಾಗಿ ನಾನು ಏನು ಮಾಡ್ಬೋದು ಅಂದರೆ ಇದೇ ಫೈನಲ್ ಮಾಡ್ಲಿಕ್ಕೆ ಆಗೋದು ನನಗೆ, ಇದಕ್ಕಿಂತ ಇನ್ನೇನು ಹೆಚ್ಚು ಮಾಡ್ಲಿಕ್ಕೆ ನನ್ನ ಹತ್ರ ಆಗಲ್ಲ ಅಂತ ಪ್ರತಿಯೊಬ್ಬನೂ ಭಾವಿಸ್ತಿದ್ನಲ್ಲ, ಅದು ಭಾರತದ ವೈಶಿಷ್ಟ್ಯ ಅಂತ. ಇವತ್ತಿಗೂ ಹಾಗೆ ಇದೆ. ಇವತ್ತಿಗೂ ಸೈನಿಕನಿಗೋಸ್ಕರ ಭಾರತ ಹೇಗೆ ತಾನು ಪ್ರೀತಿಯಿಂದ ಗೌರವವನ್ನು ಸಮರ್ಪಿಸುತ್ತೆ ಅಂತಂದರೆ ಅದು ತುಂಬ ವಿಶಿಷ್ಟವಾಗಿರುವಂಥದ್ದು. ಹೀಗಾಗಿಯೇ ಅಸಿಸ್ಟೆಂಟ್ ಕಮಿಷನರ್ ಶ್ರೀಯುತ ಗಿರೀಶ್ ನಂದನ್ ಅವರು ಹೇಳಿದಂತೆ ನಾನು ನಿಮ್ಮನ್ನು ಒಂದೇ ಒಂದು ಕೇಳ್ಕೊಳ್ಳೋದೇನು ಅಂದರೆ, ಯಾರಾದರೂ ಸೈನಿಕರು ಸಿಕ್ಕಾಗ ನಾನೇನು ಕತೆ ಹೇಳಿದ್ನಲ್ಲ ಇದು ಬರೀ ಕತೆ ಅಷ್ಟೇ, ನಾನೊಂದು ಕಾರ್ಗಿಲ್ನ ಕತೆ ಅಷ್ಟೇ ಹೇಳಿದ್ದೀನಿ. ನನಗೆ ಈ ಥರದ ಪ್ರತಿಯೊಂದು ಯುದ್ಧದ ಘಟನೆಗಳೂ ಇವೆ. 1971 ವಾರಲ್ಲಿ ಆದಂಥ ಘಟನೆಗಳನ್ನು ನಾನು ಹಂಚಿಕೊಳ್ಳಬಲ್ಲೆ ನಿಮ್ಮ ಜೊತೆ. ನಾನು ನಿಮ್ಮ ಜೊತೆ ಚೀನಾ ವಾರ್ನಲ್ಲಿ ಶೈತಾನ್ ಸಿಂಗರ್ ಏನು ಮಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳಬಲ್ಲೆ. ಪ್ರತಿ ಘಟನೆಗಳನ್ನು ಹೇಳುವಾಗ ನನಗಿಷ್ಟೇ ಸ್ಫೂರ್ತಿ ಅನಿಸುತ್ತೆ. ಯಾಕೆಂದರೆ ಈ ದೇಶದ ಸೈನಿಕ ಈ ದೇಶದ 1 ಇಂಚಿಂಚು ಭೂಮಿಯನ್ನು ಕಾಪಾಡಲಿಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾನಲ್ಲ, ಅವನ ಬಗ್ಗೆ ಹೇಳುವಾಗ ಆ ಭಾವನೆಗಳು 100 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಅವನು ಹಂಗೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ಜವಾಬ್ದಾರಿ ಏನು? ನನ್ನ ರಾಷ್ಟ್ರವನ್ನು ಅಷ್ಟೇ ಸಮರ್ಥವಾಗಿ ಕಾಪಾಡಿಕೊಳ್ಳೋದು ನಂದು ಮತ್ತು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ. ಆ ಜವಾಬ್ದಾರಿಯನ್ನು ಚೆನ್ನಾಗಿ ಕಾಪಾಡೋಣ. ನಿಮ್ಗೆಲ್ರಿಗೂ ಮುಂದಿರುವಂಥ ಸವಾಲು ದೊಡ್ಡದ್ದು ಏನು ಅಂದರೆ, ಚೆನ್ನಾಗಿ ಅಧ್ಯಯನ ಮಾಡಿ, ಈ ಟೈಮನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಅಧ್ಯಯನ ಮಾಡುವಾಗ ಸಮಾಜದ ಆಲೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿ. ಬಹಳ ಕೆಲಸ ಇದೆ ನಮ್ಗೆ ಮಾಡಲಿಕ್ಕೆ. ಭಾರತ ಹೆಂಗಿದೆ ಗೊತ್ತೇನೀಗ? ನಾನು ನಿನ್ನೆ ಈ ದೇಶದ ವಿತ್ತ ಸಚಿವರ ನಮ್ಮ ಕಾಮರ್ಸ್ ಮಂತ್ರಿಯ ಮಾತನ್ನು ಕೇಳ್ತಿದ್ದೆ. ಅವ್ರು ಹೇಳ್ತಾರೆ, ಮುಂದಿನ 30 ವರ್ಷಗಳಲ್ಲಿ ಭಾರತ $30 ಟ್ರಿಲಿಯನ್ ಮಾರ್ಕೆಟ್ ಆಗುತ್ತೆ ಅಂತ. $30 ಟ್ರಿಲಿಯನ್ ಎಕಾನಮಿಯಾಗಿ ಡೆವಲಪ್ ಆಗುತ್ತೆ ಭಾರತ ಅಂತ. ಸಾಮಾನ್ಯವಾದ್ದಲ್ಲ ಇದು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನು ಚಾಲೆಂಜ್ ಎದುರಿಸಬಲ್ಲಂಥ ತಾಕತ್ತನ್ನು ಇವತ್ತು ಭಾರತ ಪಡ್ಕೊಂಡಿದೆ. ಹೆಂಗಿದೆ ಗೊತ್ತೇನು? ನಿನ್ನೆ ಒಂದು ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ರಿಪೋರ್ಟ್ ಏನು ಅಂತಂದರೆ, ಜಗತ್ತಿನಲ್ಲಿ ಆರ್ಥಿಕ ರಿಸೆಷನ್ಗೆ ಹೋಗ್ಬೋದಾಗಿರುವಂಥ ರಾಷ್ಟ್ರಗಳ ಪಟ್ಟಿ ಮಾಡಿದೆ. ಇಟಲಿ 65% ರಿಸೆಷನ್ನಿಗೆ ಹೋಗುತ್ತೆ. ಹೇಗೆ ಶ್ರೀಲಂಕಾ ಹೋಯ್ತೋ ಅದೇ ಥರ 65% ಇಟಲಿ ಹೋಗೋ ಚಾನ್ಸಸ್ ಇದೆ. 45% ಅಮೇರಿಕಾ ರಿಸೆಷನ್ಗೆ ಹೋಗೋ ಚಾನ್ಸಸ್ ಇದೆ. ಜಗತ್ತಿನಲ್ಲಿ ರಿಸೆಷನ್ನಿಗೆ ಹೋಗೋ ಚಾನ್ಸಸ್ಸು 0% ಅಂತ ಯಾರದ್ದಾದರೂ ಇದ್ದರೆ ಅದು ಭಾರತಕ್ಕೆ ಅಂತ ರಿಪೋರ್ಟ್ ಹೇಳ್ತಿದೆ. ವಿ ಆರ್ ಸ್ಟ್ರಾಂಗ್ ಎನಫ್ ಟು ಫೇಸ್.
ಜಗತ್ತಿನ ಎಲ್ಲ ರಾಷ್ಟ್ರಗಳು ರಷ್ಯಾ ಉಕ್ರೇನ್ ಯುದ್ಧದ ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 30%, 50%, 100% ರೈಸ್ ಆಗಿದೆ. ಆದರೆ ಭಾರತ ಉಕ್ರೇನ್ ಯುದ್ಧ ಶುರು ಆದಮೇಲೆ 9 ರೂಪಾಯಿ ಇಳಿಸ್ತು. ಯಾಕೆ ಗೊತ್ತಾ? ಇಷ್ಟು ದಿನ ನಾವು ಗಲ್ಫ್ ಕಂಟ್ರಿಯಿಂದ, ನಾವು ಕುವೈತ್, ಕತಾರ್ಗಳಿಂದ ಪೆಟ್ರೋಲ್ ಡೀಸೆಲ್ನ ಆಮದು ಜಾಸ್ತಿ ಮಾಡ್ಕೊಳ್ತಿದ್ವಿ. ಯುದ್ಧ ಶುರು ಆದಮೇಲೆ ವಿ ವೆಂಟ್ ಟು ರಷ್ಯಾ. ನಿಮ್ಮ ಹತ್ರ ಯಾರೂ ತೊಗೋತಾ ಇಲ್ಲ, ನಾವು ತೊಗೋತೀವಿ, ಕಡಿಮೆ ರೇಟಿಗೆ ಕೊಟ್ಟರೆ ತೊಗೋತೀವಿ ಅಂತ. $100 ಪರ್ ಬ್ಯಾರಲ್ ಇದ್ದಿದ್ದು $100 ಪರ್ ಬ್ಯಾರಲ್ ಇದ್ದಿದ್ದು $75 ಪರ್ ಬ್ಯಾರಲ್ಲಿಗೆ ಬಂತು ನಮಗೆ. ಯು ನೋ ವಾಟ್ ವಿ ಡಿಡ್? ರಷ್ಯಾ ಹತ್ರ ಕೊಂಡ್ಕೊಳ್ಳೋದು, ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡೋದು, ನಾವು ಮಾಡೋದು $100 ಪರ್ ಬ್ಯಾರಲ್ಗೆ. ನಾವಿದನ್ನು ಮಾಡ್ತಿರ್ಬೇಕಾದ್ರೆ ಈ ದೇಶದ ವಿದೇಶಾಂಗ ಸಚಿವರನ್ನು, ಫಾರಿನ್ ಅಫೇರ್ಸ್ ಮಿನಿಸ್ಟ್ರನ್ನ ಯುರೋಪ್ನಲ್ಲಿ ಒಂದು ಹೆಣ್ಮಗಳು ಪ್ರಶ್ನೆ ಮಾಡ್ತಾಳೆ ಒಂದು ಇಂಟರ್ವ್ಯೂನಲ್ಲಿ. ನೀವು ರಷ್ಯಾ ಉಕ್ರೇನ್ ಯುದ್ಧ ನಡೀತಿರ್ಬೇಕಾದ್ರೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡ್ತಿದ್ದೀರಿ, ಆಯಿಲ್ ತರಿಸ್ಕೊಳ್ತಿದ್ದೀರಿ, ತಪ್ಪಲ್ವಾ ಇದು? ವಿದೇಶಾಂಗ ಸಚಿವರು ಹೇಳಿದರು, ನಾವು ಇಡೀ ತಿಂಗಳಿಗೆ ಎಷ್ಟು ತರಿಸ್ಕೊಳ್ತೀವಲ್ಲ, ಅದನ್ನು ನೀವು ಒಂದು ಒಪ್ಪತ್ತಿಗೆ ತರಿಸ್ಕೊಳ್ತೀರೋ, ಒಂದು ಮಧ್ಯಾಹ್ನದ ಊಟಕ್ಕೆ ಏನು ತರಿಸ್ಕೊಳ್ತೀರ, ಅಷ್ಟು ಆಯಿಲನ್ನು, ನಾಚಿಕೆ ನಿಮಗಾಗಬೇಕು, ನಮಗೆ ಪಾಠ ಹೇಳಲಿಕ್ಕೆ ಬರಬೇಡಿ ಅಂತ. ಹೆಂಗೆ ಯುರೋಪಿಯನ್ ಯೂನಿಯನ್ಗೆ ಉಲ್ಟಾ ಉತ್ತರ ಕೊಟ್ಟರು ಅಂತಂದರೆ, ಜಗತ್ತಿನಲ್ಲಿ ಯಾರೂ ಕೂಡ ಭಾರತದ ಕುರಿತಂತೆ ಈ ವಿಚಾರದಲ್ಲಿ ಪ್ರಶ್ನೆ ಮಾಡ್ತಿಲ್ಲ. ವೀಟ್ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಎಷ್ಟು ಬುದ್ಧಿವಂತರು ವೆಸ್ಟರ್ನ್ ಕಂಟ್ರೀಸ್ ಅಂತಂದರೆ, ನಮ್ಮ ವೀಟನ್ನು ತಗೊಳ್ಳೋದು, ಅವರು ಬೇರೆಯವ್ರಿಗೆ ಹೆಚ್ಚಿನ ರೇಟಲ್ಲಿ ಎಕ್ಸ್ಪೋರ್ಟ್ ಮಾಡೋದು. ಇಮಿಡಿಯೇಟ್ಲಿ ಇಂಡಿಯಾ ಸೆಡ್ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ ವೀಟ್, ವಿ ಆರ್ ಸ್ಟಾಪಿಂಗ್ ಇಟ್. ನಾವು ಕೊಡಲೇ ಇಲ್ಲ. IMF ನಮ್ಮನ್ನು ಕೇಳ್ಕೊಳ್ತು, NDTV ರಿಪೋರ್ಟ್ ಮಾಡ್ತು, IMF ಬೆಗ್ಡ್ ಇಂಡಿಯಾ. ವಿ ಯೂಸ್ ಟು ಬೆಗ್ ಅಲ್ಲ, ದುಡ್ಡು ಕೊಡಿ ಪ್ಲೀಸ್, ಸಾಲ ಕೊಡಿ. IMF ಬೆಗ್ಡ್ ಇಂಡಿಯಾ, ನೀವು ದಯವಿಟ್ಟು ವೀಟ್ ಎಕ್ಸ್ಪೋರ್ಟ್ ಮೇಲೆ ಹಾಕಿರೋ ಬ್ಯಾನನ್ನು ತೆಗಿಬೇಕು ಅಂತ. ಆ್ಯಂಡ್ ಇಂಡಿಯಾ ಸೆಡ್ ಡೆಫಿನೆಟ್ಲಿ ತೆಗಿತೀವಿ, ಆದರೆ ಯಾವ ರಾಷ್ಟ್ರಕ್ಕೆ ಎಷ್ಟು ವೀಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ನಾವು ಕೊಡ್ತೀವಿ ಅಂತ. ನೀವೇನು ಕೊಡಬೇಕಾಗಿಲ್ಲ, ನಾವು ಕೊಡ್ತೀವಿ ಅಂತ. ನಾವು ಯಾರ್ಯಾರಿಗೆ ಕೊಟ್ವಿ? ನಾವು ಪಕ್ಕದಲ್ಲಿರೋ ಶ್ರೀಲಂಕಾಕ್ಕೆ ಕಳಿಸ್ಕೊಟ್ವಿ, ನಾವು ಅಫ್ಘಾನಿಸ್ತಾನಕ್ಕೆ ಕಳಿಸ್ಕೊಟ್ವಿ. ಯಾರು ಕಷ್ಟದಲ್ಲಿದ್ದಾರೋ, ಊಟಕ್ಕೆ ಕಷ್ಟಪಡ್ತಿದ್ದಾರೋ ಅವರಿಗೆಲ್ಲ ಕಳಿಸ್ಕೊಡುವಂಥ ನಮ್ಮ ರೈಟ್ಸ್ ನಾವೇ ಉಳಿಸ್ಕೊಂಡ್ವಲ್ಲ. ಇದು ಹೊಸ ಭಾರತ. ಈ ದೇಶದ ಪ್ರಧಾನಮಂತ್ರಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಭಾರತದ ವಿದೇಶಾಂಗ ನೀತಿ ಹೆಂಗಿರುತ್ತೆ ಅಂತಂದರೆ, ನಾವು ಜಗತ್ತನ್ನು ಹಿಂಗೆ ಮೇಲೂ ನೋಡಲ್ಲ, ಯಾರನ್ನು ಹಿಂಗೆ ಕೆಳಗೂ ನೋಡಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ವಿದೇಶಾಂಗ ನೀತಿಯನ್ನು ರೂಪಿಸ್ತೀವಿ ಅಂತ. ಇವತ್ತು ಭಾರತ ಹಂಗಿದೆ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಲ್ಲೆವು ಅಂತ. ಹೀಗಿರುವಾಗ ನನಗೆ ನಿಮಗೆ ಒಂದು ದೊಡ್ಡ ಚಾಲೆಂಜ್ ಏನಿದೆ ಅಂತಂದರೆ, ಒಳಗೆ ನಿಂತು ಭಾರತವನ್ನು ಕಟ್ಟಬೇಕಾಗಿದೆ. ಈ ಭಾರತವನ್ನು ಸುಂದರಗೊಳಿಸಬೇಕು. ಜಗತ್ತಿನ ಜನ ಭಾರತದಲ್ಲಿ ಏನು ತಪ್ಪಿದೆ ಅಂತ ಗುರುತಿಸಿ ತೋರಿಸ್ತಾರಲ್ಲ, ಮುಂದಿನ 10 ವರ್ಷಗಳಲ್ಲಿ ಈ ತಪ್ಪುಗಳು ಇಲ್ಲದೆ ಇರೋ ಥರ ನಾವು ಮಾಡ್ಬೋದು ಅಂತ. ಭಾರತ ಅತ್ಯಂತ ಕೊಳಕಾಗಿದೆ. ಕ್ಯಾನ್ ವಿ ಟೇಕ್ ಅಪ್ ಅ ಚಾಲೆಂಜ್? ಇನ್ನು 10 ವರ್ಷಗಳಲ್ಲಿ ನನ್ನ ಭಾರತ ಕ್ಲೀನೆಸ್ಟ್ ಕಂಟ್ರಿ ಮಾಡ್ತೀವಿ ಅಂತ ನಾವು ಚಾಲೆಂಜ್ ತೊಗೊಂಡ್ರೆ, ಆರೋಪ ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ? ಭಾರತದಲ್ಲಿ ಜಾತೀಯತೆ ಇದೆ, ಅಸ್ಪೃಶ್ಯತೆ ಇದೆ, 10 ವರ್ಷದಲ್ಲಿ ಇದಿಲ್ಲದೆ ಇರೋ ಥರ ಮಾಡ್ತೀವಿ. ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ? ನಾವು ಮಾಡ್ಬೋದು ಅಂತ. ನಮ್ಮ ಮೇಲೆ ಯಾರದ್ದು ಆರೋಪ ಇಲ್ಲದಂತೆ ಈ ರಾಷ್ಟ್ರವನ್ನು ಕಟ್ಟುವಂಥ ಸಾಮರ್ಥ್ಯ ನಮಗಿರುವಾಗ ನಾವು ಬೇರೆಯವ್ರ ಮುಂದೆ ಬೆಗ್ ಮಾಡುವಂಥ ಕಾಲ ಹೋಯಿತು. ಮಿತ್ರರೇ, ಸಮರ್ಥವಾಗಿರುವಂಥ ಒಂದು ರಾಷ್ಟ್ರ ಕಟ್ಟುವಂಥ ಅವಕಾಶ ನಮ್ಮ ಕಣ್ಣೆದುರಿಗಿದೆ. ಇಷ್ಟೆಲ್ಲ ಸೈನಿಕರು ನಮಗೆ ರೋಲ್ ಮಾಡೆಲ್ಗಳಾಗಿ ಯಾವಾಗಲೂ ನಿಂತಿರ್ತಾರೆ. ಅವ್ರ ಮುಂದೆ ಹೋಗೋಣ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ ಬಂತು, ನಾನು ಎಷ್ಟು ಕತೆ ಹೇಳಿದ್ದೀನಲ್ಲ, ಈ ಕಥೆಗಿಂತ 1000 ಪಟ್ಟು ಕಥೆಗಳು ಅವ್ರ ಹತ್ರ ಇದೆ. ನಾನು ಓದಿರೋದನ್ನು ಹೇಳ್ತೀನಿ, ಹೆಚ್ಚಂದರೆ ಆ ಜಾಗ ವಿಸಿಟ್ ಮಾಡಿರ್ಬೋದು ಅಷ್ಟೇ, ಆದರೆ ಅವರುಗಳೆಲ್ಲ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾರೆ. ನೀವೇನು ಮಾಡಬೇಕು ಗೊತ್ತಾ? ಎಲ್ಲಾದರೂ ಇವತ್ತು ಮುಖಗಳನ್ನು ನೋಡ್ಕೊಂಡಿರಿ, ರಸ್ತೆಯಲ್ಲಿ ಎಲ್ಲಾದರೂ ಸಿಕ್ಕಿದ್ರು ಅಂತ ಗೊತ್ತಾದರೆ ಅವ್ರು ನಡೆದು ಒಂದು ಜೈ ಹಿಂದ್ ಹೇಳಿ. ಜೈ ಹಿಂದ್ ಅಂದರೆ ಎಷ್ಟು ಖುಷಿ ಆಗೋದು ಗೊತ್ತಾ ಅವ್ರಿಗೆ? ನಾನು ಅಮರನಾಥ್ ಗುಡ್ಡ ಹತ್ತಬೇಕಾದಾಗ ಅಂದ್ಕೊಂಡು ಹತ್ತಿದ್ವಿ, ನಾವು ಹತ್ತಕ್ಕಾಗೋದಿಲ್ಲ, ಸತ್ತೇ ಹೋಗ್ಬಿಡ್ತೀವಿ ಅಂತ ಅನಿಸುತ್ತೆ. ಆದರೆ ಸೈನಿಕರು ಮಾತ್ರ ಸರ ಹತ್ತುತ್ತಾ ಇರ್ತಾರೆ. ಆದರೂ ಹಿಂಗೆ ಕಷ್ಟಪಟ್ಟು ಹತ್ತುವಾಗ ಯಾರಾದರೂ ಮಾತಾಡಿಸಿದ್ರೆ ಹೆಂಗಿರ್ಬೋದು? ಸೈಕಲಲ್ಲಿ ಅಪ್ ಹೋಗ್ತಿರ್ತೀವಿ, ಸುಸ್ತಾಗಿರುತ್ತೆ, ಯಾವುದಾದ್ರೂ ಫೋನ್ ಬಂದರೆ ಬಾರಿಸ್ಬಿಡೋಣ ಅನಿಸುತ್ತೆ, ಹೌದೋ ಇಲ್ವೋ? ಸುಸ್ತಾಗಿರುತ್ತೆ. ಅಂಥದ್ರಲ್ಲಿ ಆ ಸೈನಿಕ ಹೋಗ್ತಿರ್ತಾನಲ್ಲ, ನಾನು ಸುಮ್ಮನೆ ಟೆಸ್ಟ್ ಮಾಡೋದು. ಜೈ ಹಿಂದ್ ಅಂದರೆ ಆ ಸ್ಪೀಡಲ್ಲೂ 1 ನಿಮಿಷ ನಿಂತ್ಕೊಂಡು ಜೈ ಹಿಂದ್ ಅಂತ ಹೋಗ್ತಿದ್ದವು. ಅವನಿಗೆ ಜೈ ಹಿಂದಿಗೆ ರಿಪ್ಲೈ ಮಾಡಲೇಬೇಕು, ಅದು ಭಾಳ ಖುಷಿ. ನೀವು ಒಂದ್ಸಲ ಆ ಸೈನಿಕನಿಗೆ ಜೈ ಹಿಂದ್ ಅಂತ ಹೇಳಿ ಆಮೇಲೆ ಸುಮ್ಮನೆ ಮಾತಾಡಿಸ್ತಾ, ಸರ್ ನೀವು ಎಲ್ಲೆಲ್ಲಿದ್ದಿರಿ ಸರ್ ಸೈನಿಕರಾಗಿದ್ದಾಗ ಅಂತ ಕೇಳಿ. ಇಲ್ಲಿ ಸ್ಟಾರ್ಟ್ ಇಸ್ ಸ್ಟೋರಿ. ನಾನು ಕಾಶ್ಮೀರದಲ್ಲಿದ್ದೆ, ನಾನು ಇಲ್ಲಿಗೆ ಹೋಗಿದ್ದೆ, ನಾನು ಅಂಗೋಲಾಕ್ಕೆ ಹೋಗಿದ್ದೆ, ನಾನು ಶ್ರೀಲಂಕಾಕ್ಕೆ ಹೋಗಿದ್ದೆ, ಹೆಂಗಿತ್ತು ಗೊತ್ತಾ ಅಂತ ನೀವೊಂದು ½ an hour ಕೂತ್ಕೊಂಡು ಕೇಳಿಬಿಡಿ. ಅವ್ರಿಗೆಲ್ಲ ಹಳೆ ನೆನಪಾಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಗೋ ಔಟ್ ಟು ಹಿಸ್ ಹೌಸ್ ಆ್ಯಂಡ್ ಸೇ ಟು ಹಿಸ್ ಸನ್, ಮಗು ನೀನು ಕೂಡ ಸೈನಿಕನಾಗಬೇಕು, ಯಾಕೆಂದರೆ ಪುತ್ತೂರಿನಲ್ಲಿ ಸೈನಿಕರಿಗೆ ವಿಶೇಷವಾದ ಮರ್ಯಾದೆ ಇದೆ ಅಂತ. ಸೊ ಆ ಮರ್ಯಾದೆಗೋಸ್ಕರ ಇಲ್ಲಿ ಪ್ರೌಡ್. ಅವನಿಗೆ ಬೇಕಾಗಿರೋ ದುಡ್ಡಲ್ಲ,
ಅವನಿಗೆ ಬೇಕಾಗಿರೋದು ನೀವು ಕೊಡೋ ಮನೆ ಜಾಗ ಏನೂ ಬೇಕಾಗಿಲ್ಲ. ಒಂದು ಹೆಮ್ಮೆ, ಒಂದು ಆತ್ಮಗೌರವ, ಅದೇನು ಕೊಡಬೇಕಾಗಿದೆಯೋ ಅದನ್ನು ನಾನು ನೀವು ಕೊಡ್ತೀವಿ ಅಂತಂದರೆ ಆ ಸೈನಿಕ ಬಹಳ ಹೆಮ್ಮೆಯಿಂದ ನಮ್ಮ ಜೊತೆ ಬಹಳ ಪ್ರೀತಿಯಿಂದ ಇರ್ತಾನೆ. ಆ ಸೈನಿಕನಿಗೆ ಆ ಶಕ್ತಿಯನ್ನು ತುಂಬುವಂಥ ಎಲ್ಲ ಕೆಲಸವನ್ನು ನಾವು ಮಾಡ್ಬೋದು. ನಾವೆಲ್ಲರೂ ಆ ನಿಟ್ಟಿನಲ್ಲಿ ನಿರಂತರವಾಗಿ ದುಡಿಯೋಣ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ, ನನ್ನ ಭಾರತ ಬಲು ಬೇಗ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರವಾಗಲಿ. ನಾವು ಯಾವುದೇ ರಾಷ್ಟ್ರವನ್ನು ಹಿಂಗೆ ನೋಡೋದು ಬೇಡ, ಆದರೆ ಜಗತ್ತೆಲ್ಲ ನನ್ನ ರಾಷ್ಟ್ರವನ್ನು ಹಿಂಗೆ ನೋಡುವಂತೆ ನಾವು ಎತ್ತರದಲ್ಲಿ ಭಾರತವನ್ನು ಇರಿಸುವ ಪ್ರಯತ್ನ ಮಾಡೋಣ ಅಂತ ಹೇಳಿ ತನ್ಮಯತೆಯಿಂದ ಆಲಿಸಿದೆ ನಿಮಗೆಲ್ಲರಿಗೂ ಆದರಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಒಂದು ಸಲ ಚಪ್ಪಾಳೆಗಿಂತ ಜೋರಾಗಿ ಒಂದು ಭಾರತ್ ಮಾತಾಕ್ಕೆ ಜೈಕಾರ ಕೊಡ್ತೀರಿ? ಜೋರಾಗಿ ಜೈಕಾರ. ಸುಮ್ಮನೆ ಕೊಟ್ಟರೆ ವಾಲ್ಯೂಮ್ ಡೌನ್ ಇರುತ್ತೆ ಯಾವಾಗಲೂ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿದರೆ ಕಂಠ ಬಿಚ್ಚಿ ಬರುತ್ತೆ. ಕೊಡ್ತೀರಿ ಒಂದು ಸಲ? ಭಾರತ್ ಮಾತಾಗೆ ಎಲ್ಲ ಸೈನಿಕರಿಗೋಸ್ಕರ ಇದು ನನ್ನ ಜೊತೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.